जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं स्वस्त्यस्तु सतां हरिः ओम्। सन्न्यासस्य त्यागस्य च तत्त्वमिच्छामि वेदितुमिच्छामि इति अर्जुनः यदा कृष्णं केशिनिसूदनं पप्रच्छ तदा भगवानपि काम्यानां कर्मणां न्यासः सन्न्यासः कर्मणां फलत्यागः त्यागः इति तयोः अन्तरं प्रादर्शत्। तदनन्तरं पुनः तत्र अनेके अभिप्रायाः कथं भवन्ति इत्यपि सूचितं। नाम दोषवत् कर्म त्याज्यं यज्ञदान तपः कर्म न त्याज्यं। तत्र मम अभिप्रायः एवमस्ति इति स्वाभिप्रायं त्यागस्य स्वाभिप्रायम् अवोचत्। यन्नियतं कर्म तस्य सन्न्यासः नोच्यते, नियतस्य तु सन्न्यासः कर्मणः नोपपद्यते। मोहात् तस्य परित्यागः तामसः परिकीर्तितः इति अग्रे कथयति। ಮೂರು ಯಜ್ಞದಾನ ತಪಸ್ಸು ಅನ್ನುವುದನ್ನು ಮೂರನ್ನು ಕೂಡ ಕಾರ್ಯಮೇವ ಅದು ಮಾಡಲೇಬೇಕಾದ್ದು. ಯಾಕೆಂದರೆ ಅವುಗಳಿಂದಲೇ ಮನುಷ್ಯ ತನ್ನ ಪರಿಶುದ್ಧತೆಯನ್ನು ಪಡೆದುಕೊಳ್ಳುವಂಥದ್ದು ಅಂತ. ಸನ್ಯಾಸ ಅಂತ ಬಂದಾಗ ಯಾವುದು ಬೇಡವಾದ ಕರ್ಮವೋ ದೋಷಯುಕ್ತವಾದ ಕರ್ಮವೋ ಮತ್ತಷ್ಟು ಕರ್ಮಗಳನ್ನು ಅಂಟುವಂತೆ ಮಾಡುತ್ತೋ ಅಂಥ ಕರ್ಮಗಳನ್ನು ತ್ಯಾಗ ಮಾಡಬೇಕು, ಅದು ಸನ್ಯಾಸ. ಯಾವ ಕರ್ಮವನ್ನು ಮಾಡಿದ ಬಳಿಕ ಕರ್ಮದಿಂದ ಪ್ರತಿಫಲವನ್ನು ನಿರೀಕ್ಷಿಸದೆ ಕೇವಲ ಫಲವನ್ನು ಮಾತ್ರ ತ್ಯಾಗ ಮಾಡುವುದೋ ಅಲ್ಲಿ ತ್ಯಾಗ ಅನ್ನುವ ಶಬ್ದದ ಬಳಕೆ ಇದೆ. ಅದರಿಂದಾಗಿ ಯಜ್ಞದಾನ ತಪಸ್ಸು ಅನ್ನೋದು ಮೂರೂ ಕೂಡ ಅದು ಯಾವತ್ತೂ ಕೂಡ ಮಧ್ಯದಲ್ಲಿ ಬಿಡಲಿಕ್ಕಾಗುವಂಥದ್ದಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಿಂದ ಇದು ಮೂರು ಆಚರಣೆಗೆ ಅತ್ಯಂತ ಅರ್ಹವಾದದ್ದು ಅಗತ್ಯವಾದದ್ದು ಅಂತ ಹೇಳಿ ಈ ಎಲ್ಲ ಕರ್ಮಗಳನ್ನು ಕೂಡ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಅಂದರೆ ನಾನು ಅನ್ನುವ ಅದರ ಅಂಟುವಿಕೆಯನ್ನು ಬಿಟ್ಟು ನಾನು ಮಾಡ್ತಾ ಇದ್ದೇನೆ, ನನಗೆ ಇದರಿಂದ ಫಲ ಬರಬೇಕು, ನಾನು ಮಾಡುವುದು ನನಗೆ ಇದರಿಂದ ಫಲ ಬರುವುದು ಅನ್ನುವ ಎರಡೂ ಅಂಶಗಳನ್ನು ಪಕ್ಕಕ್ಕಿಟ್ಟು ಇದು ಮಾಡಲೇಬೇಕಾದ್ದು, ಇದು ಮಾಡುವ ಅಗತ್ಯ ಅವಶ್ಯಕತೆ ಧರ್ಮ ಕರ್ತವ್ಯ ಅಂತ ನನಗೆ ಹಿರಿಯರು ಹೇಳಿದ್ದು ಅಂತ ಯಾವ ಕ್ರಿಯೆಯನ್ನು ಮಾಡ್ತಾನೋ ಅದು ಪೂರ್ಣವಾದಂತಹ ಕರ್ಮ ಅಂತ ಅನ್ನಿಸುತ್ತೆ. ಅದರಲ್ಲಿ ಮೂರು ಥರದ ತ್ಯಾಗ ಇದೆ ಅಂತ ಹೇಳಿ ಮೊದಲನೇದ್ದು ಹೇಳಿದ್ದು ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ನಿಯತ ಅಂದರೆ ಮಾಡಲೇಬೇಕು ಅಂತ ಎಲ್ಲರಿಗೂ ಹೇಳಿದಂತಹ ಕರ್ಮ. ಯಾವುದು ವಿಹಿತವೋ ಇಂಥ ಕರ್ಮವನ್ನು ನೀನು ಮಾಡಬೇಕು ಅಂತ ನಮಗೊಂದು ವಿಹಿತವಾಗಿರುತ್ತೆ, ಈ ಕರ್ಮವನ್ನು ನೀನು ಮಾಡಬೇಕು ಅಂತ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದಾಗುತ್ತೆ, ಎಲ್ಲರಿಗೂ ಒಂದೇ ಥರದ್ದಲ್ಲ. ಕೆಲವು ಸಾರ್ವಕಾಲಿಕವಾದಂಥದ್ದಿರುತ್ತೆ. ಈಗ ದಯೆ ತೋರಿಸಬೇಕು, ಪ್ರಾಮಾಣಿಕವಾಗಿರಬೇಕು, ಇದು ಯಾರು ಒಬ್ಬರಿಗೆ ಹೇಳುವುದಲ್ಲ, ಮನುಷ್ಯ ಮಾತ್ರಕ್ಕೆ ಹೇಳಿದ ಅಹಿಂಸಾ ಸತ್ಯ ಅಸ್ತೇಯ ಇತ್ಯಾದಿಗಳೆಲ್ಲ. ಯಾವತ್ತೂ ಕಳ್ಳತನ ಅನ್ನೋದೊಂದು ಧರ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಬಿಟ್ಟು ಉಳಿದಂತೆ ತನಗೆ ಒದಗಿದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥದ್ದು ಅಂತ ಏನಿದೆ. ನಿಯತಸ್ಯ ತು ಸನ್ಯಾಸಃ ಕರ್ಮಣಃ ನೋಪಪದ್ಯತೆ. ಕರ್ಮಣಃ ಯಾವ ಕರ್ಮಣಃ ನಿಯತಸ್ಯ ಕರ್ಮಣಃ ತ್ಯಾಗಃ ನೋಪಪದ್ಯತೆ ಸನ್ಯಾಸಃ ನೋಪಪದ್ಯತೆ. ನಮಗೆ ಒದಗಿದ ಕರ್ಮ, ನಮಗೆ ವಿಹಿತವಾದ ಕರ್ಮ ಏನಿದೆಯೋ ಅದನ್ನು ಬಿಡುವುದನ್ನು ಶಾಸ್ತ್ರ ಹೇಳುವುದಿಲ್ಲ, ಒಪ್ಪುವುದಿಲ್ಲ. ಒಂದು ವೇಳೆ ಮೋಹಾತ್ ತಪ್ಪು ಚಿಂತನೆಯಿಂದ ತಪ್ಪು ಕಲ್ಪನೆಯಿಂದ ಅವನದನ್ನು ತ್ಯಾಗ ಮಾಡಿದ ಅಂದರೆ ಕರ್ಮವನ್ನೇ ತ್ಯಾಗ ಮಾಡಿಬಿಟ್ಟ ಅಂದರೆ ಆ ತ್ಯಾಗಕ್ಕೆ ತಾಮಸ ಅಂತ ಹೇಳ್ತಾರೆ. ಈಗ ಊಟ ಮಾಡುವುದು ಹಸಿವಾಗುತ್ತೆ ಅದರಿಂದಾಗಿ ಅಲ್ಲಿ ಬಿಡಲಿಕ್ಕೆ ಅಂತ ಏನು ಪ್ರಸಂಗ ಇಲ್ಲ. ಹೊಟ್ಟೆ ನೋವು ಬರುತ್ತೆ ಅಥವಾ ಹಸಿವು ತಡಿಲಿಕ್ಕಾಗೋದಿಲ್ಲ, ಹೋಗಿ ಊಟ ಮಾಡ್ತೇನೆ, ಅದು ನಿಯತವೇ. ಅಂತೆಯೇ ಇನ್ನೂ ಅನೇಕ ಅವರವರಿಗೆ ಹೇಳಿದ ಧರ್ಮಗಳಿವೆ. ಕೃಷಿ ಮಾಡೋನು ಅಥವಾ ರಾಜ್ಯಭಾರ ಮಾಡುವನು ಅಥವಾ ಶಾಸ್ತ್ರದಾನ ಮಾಡುವವನು ಅವರವರಿಗೆ ಕೆಲವು ಅನಿವಾರ್ಯವಾದ ಕರ್ತವ್ಯಗಳಿದೆ. ಅದು ಅವನು ಮಾಡಿದರೆ ಮಾತ್ರ
ಕರ್ಮಾಂಗಗಳು ಮುಂದುವರಿಯುತ್ತೆ. ಅವನು ಮಾಡದೇ ಇದ್ದರೆ ಆ ಕರ್ಮ ಹಾಗೆ ನಿಂತು ಹೋಗುತ್ತೆ. ಅವನು ತನ್ನ ಕರ್ಮ ಬಿಟ್ಟು ಬೇರೆಯವರ ಕರ್ಮ ಮಾಡಿದರೆ ಬೇರೆಯವರ ಕರ್ಮ ಮಾಡಬೇಕಾದವರಿಗೆ ಆ ಕರ್ಮ ಮಾಡಲಿಕ್ಕೆ ಅವಕಾಶ ಇಲ್ಲದೆ ತೊಂದರೆ ಆಯಿತು. ತಾನು ಯಾವ ಕರ್ಮ ಮಾಡಲಿಲ್ಲೋ ಅದನ್ನು ಇನ್ನೊಬ್ಬರು ಮಾಡಲಿಲ್ಲ, ಅದರಿಂದಾಗಿ ಕರ್ಮ ಉಳಿಯಿತು. ಈ ಅನೇಕ ಸಮಸ್ಯೆಗಳು ಉಂಟಾಗ್ತವೆ. ನಿಯತವಾದ ಕರ್ಮವನ್ನು ಬಿಡುವುದರಿಂದ ಆಗುವ ಸಮಸ್ಯೆಗಳು ಬೇರೆ. ಒಟ್ಟಂತ ಅವನು ಮಾಡಲೇಬೇಕಾದದ್ದನ್ನು ಮೋಹದಿಂದ, ಮೋಹ ಅಂತಂದರೆ ಮಾಡದಿದ್ದರೆ ಏನಾಗುತ್ತೆ. ಈಗ ಕೃಷ್ಣಾಷ್ಟಮಿ ವ್ರತ ಇದು ಎಲ್ಲ ಅಂದರೆ ಯಾರು ನಿಜವಾಗಿಯೂ ಭಗವಂತನ ಅರಿವನ್ನು ಪಡೀಬೇಕು, ನಾನು ಶಾಸ್ತ್ರದ ರೀತಿಯಲ್ಲಿ ನಡೀಬೇಕು ಅಂತ ಅಪೇಕ್ಷೆ ಇದೆಯೋ ಅವನು ಆ ಆಚರಣೆಯನ್ನು ಮಾಡಬೇಕು ಅಂತ ಆಚಾರ್ಯರು ಗುರುತು ಹಾಕಲಿಕ್ಕೋಸ್ಕರನೇ ಪ್ರತ್ಯೇಕವಾದ ಒಂದು ಕೃತಿಯನ್ನು ರಚನೆ ಮಾಡಿ ಕೊಟ್ಟರು. ಜಯಂತಿ ಅನ್ನುವುದನ್ನು ಯಾವಾಗ ಬರುತ್ತೆ, ಅಷ್ಟಮಿ ಬರಬಹುದು, ಜಯಂತಿ ಬರುವುದು ಬಹಳ ವಿಶೇಷ, ಅದನ್ನೇ ಹುಡುಕಬೇಕು. ಹಾಗೆ ಅಷ್ಟಮಿ ವ್ರತಗಳು ನೂರಾರಿವೆ. ಅದರಿಂದಾಗಿ ನಮಗೆ ಕೇವಲ ಅಷ್ಟಮಿಯಿಂದ ತಕ್ಷಣ ಒಂದೇ ವ್ರತ ಅಲ್ಲ, ನೂರಾರು ಅಷ್ಟಮಿ ವ್ರತಗಳಲ್ಲಿ ಈ ಜಯಂತಿ ಯೋಗ ಬರುವಂಥದ್ದೊಂದು ಬೇರೆಯೇ ವಿಶಿಷ್ಟವಾದಂತಹ. ಆ ಎಲ್ಲ ಯೋಚನೆಗಳ ನಡುವೆ ನಮ್ಮ ವ್ರತದಲ್ಲಿ ದೋಷ ಬರಬಾರ್ದು ಅಂತನ್ನೋದಕ್ಕೋಸ್ಕರನೇ ಆ ಯೋಗಕ್ಕೆ ಕೂಡಿಕೊಂಡೇ ಆಚರಣೆ ಮಾಡಬೇಕು ಅಂತ ಹೇಳಿದರು. ಸರಿ, ಇಂಥದ್ದು ಯಾವುದೋ ನೂರಾರು, ಮುಖ್ಯವಾಗಿ ಏಕಾದಶಿ ಅಂತ ಇಟ್ಟುಕೊಳ್ಳೋಣ. ಯಾವುದು ವ್ರತವನ್ನು ಮಾಡಲೇಬೇಕು ಅಂತ, ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣನ್ನ ವಿದ್ಯತೆ. ಆದರೆ ಮೋಹಾತ್ ಡಾಕ್ಟ್ರ್ ಹೇಳಿದ್ದಾರೆ ಯಾವಾಗವಾಗ ತಿಂತಾ ಇರಬೇಕು, ಉಪವಾಸ ಎಲ್ಲ ಮಾಡಬಾರ್ದು, ಹೊಟ್ಟೆ ಹಾಳಾಗುತ್ತೆ, ಆರೋಗ್ಯ ಕೆಡುತ್ತೆ ಅಂತ ನಮಗೆ ಬೇಕಾದ್ದಲ್ಲೆಲ್ಲ ಡಾಕ್ಟ್ರ್ ಮಾತು. ನಮಗೆ ಇನ್ನೂ ಕೆಲವು ಹೇಳಿರ್ತಾರೆ, ಅಲ್ಲೆಲ್ಲ ನಾವು ಡಾಕ್ಟ್ರ್ ಮಾತು ತಗೊಳ್ಳಲ್ಲ ಅನ್ನುವ ಅರಿವುಗೇಡಿತನದಿಂದ ಮೋಹಾತ್ ತಸ್ಯ ಪರಿತ್ಯಾಗ, ನಿಯತವಾದ ಕರ್ಮವನ್ನು ಪರಿತ್ಯಾಗ ಮಾಡಿದರೆ ಆ ತ್ಯಾಗ ಅನ್ನೋದು ಕೀಳು ಮಟ್ಟದ್ದಾಗುತ್ತೆ. ಆ ತ್ಯಾಗಕ್ಕೆ ವಿಶೇಷವಾದ ಫಲ ಇಲ್ಲ. ಅಂದರೆ ತ್ಯಾಗ ಅನ್ನೋದು ತುಂಬ ದೊಡ್ಡ ಒಂದು, ತ್ಯಾಗೋ ಹಿ ಪುರುಷವು ವ್ಯಾಘ್ರ, ತ್ಯಾಗ ಅನ್ನೋದು ತುಂಬ ದೊಡ್ಡದು ಅಂತ ಅನ್ನುವ ಸ್ಥಾನವನ್ನು ಹೇಳಿದ್ದಾರೆ. ಆದರೆ ಯಾವ ತ್ಯಾಗ? ನಿಯತವಾದ ಕರ್ಮದ ತ್ಯಾಗ ಅಲ್ಲ. ನಮಗೆ ಯಾವುದು ಮಾಡಬಾರ್ದು ಅಂತ ಹೇಳ್ತಾರೋ ಆ ಕರ್ಮ ತ್ಯಾಗ ಮಾಡುವುದು ಶ್ರೇಷ್ಠ, ಫಲವನ್ನು ತ್ಯಾಗ ಮಾಡುವುದು ಶ್ರೇಷ್ಠ. ನನಗೆ ಈ ಕರ್ಮ ಮಾಡಿದ್ದಕ್ಕೆ ಇಂಥ ಫಲ ಬೇಕು ಅಂತ ಬಯಸುವುದು ಅನ್ನೋದನ್ನು ಬಿಟ್ಟ ಅಂದರೆ ಆಗ ಅದು ದೊಡ್ಡ ತ್ಯಾಗ ಆಯಿತು. ನಾವು ತ್ಯಾಗ ಮಾಡುವ ಭರದಲ್ಲಿ ಕರ್ಮವನ್ನೇ ತ್ಯಾಗ, ಈಗ ಅಂಥದ್ದನ್ನೆಲ್ಲ ಕೈ ಬಿಡಬೇಕು ಅಂತ ಹೇಳ್ತಾರೆ. ಏನು ಯಾರೋ ಒಬ್ಬರು ಪಾಪ ಹಿಡೀರಿ ಕೈ, ನಮ್ಮ ಗುರುಗಳು ಹೇಳಿದ್ದಾರೆ ಕೈ ಹಿಡಿದು ಬರಬೇಕು, ಕೈ ಬಿಡಬೇಕು ಅಂತ, ಕೈ ಬಿಟ್ಬಿಡೋದು. ನಿಮ್ಮ ಏಳಿಗೆಗೆ ನೀವೇ, ಅಂದರೆ ಎಲ್ಲಿಯಾದರೂ ನೀವು ಆಳಕ್ಕೆ ಬಿದ್ದರೆ ಅಥವಾ ಜಾರಿ ಬಿದ್ದರೆ ನೀವೇ ಹೇಳಬೇಕು ಅಂತ ಪಾಪ ಏನೋ ಕ್ಲಾಸಲ್ಲಿ ಪ್ರಸಂಗವಶಾತ್ ಗುರುಗಳು ಹೇಳಿದರು. ದಾರಿಯಲ್ಲಿ ಬರುವಾಗ ಎಲ್ಲೋ ಹೊಂಡದಲ್ಲಿ ಬಿದ್ದಿದ್ರು ಗುರುಗಳು. ಶಿಷ್ಯರು ಎದುರುಗಡೆ ನೋಡಿ, ಕೈ ಹಿಡಿದು ಎತ್ತರೋ, ಸಾರ್ ನೀವು ಹೇಳಿದ ಪಾಠ, ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ, ನೀವೇ ಹೇಳಬೇಕು, ನಾವೆಲ್ಲ ಎಬ್ಬಿಸಬಾರ್ದು ಅಂತ. ಎಲ್ಲಿದ್ದೋ ಅನುವಾದವನ್ನು ಎಲ್ಲಿಗೋ ಮಾಡಿದರೆ ಅಲ್ಲಿ ಹೇಳಿದ್ದೇನು, ನಾವು ಮಾಡಿದ ತಪ್ಪನ್ನು ನಾವು ಸರಿಪಡಿಸಿಕೊಳ್ಬೇಕು ಅಂತ ಹೇಳುವ ಅರ್ಥದಲ್ಲಿ ನಾವೇ ನಮ್ಮನ್ನು ಎಬ್ಬಿಸಿಕೊಳ್ಬೇಕು ಅಂತ ಹೇಳಿದ್ದು. ಅವನು ಅದನ್ನು ಲಿಟರಲಿ ಹೊಂಡಕ್ಕೆ ಬಿದ್ದಲ್ಲಿ ಮಾತ್ರ. ಹಾಗೆ ತ್ಯಾಗ ಅನ್ನೋದನ್ನು ಕರ್ಮ ಫಲತ್ಯಾಗದಲ್ಲಿ ತ್ಯಾಗ ಅನ್ನುವ ಶಬ್ದ ಬಳಸಿದ್ದು, ಕರ್ಮವನ್ನೇ ತ್ಯಾಗ ಮಾಡಿಬಿಡುವುದು ಅನ್ನುವ ಅರ್ಥದಲ್ಲಿ ಬಳಸಿಕೊಂಡ್ರೆ ಅದು ತಾಮಸ ತ್ಯಾಗ ಆಗುತ್ತೆ. ಸರಿಯಾದ ಕ್ರಮವನ್ನು ಎಲ್ಲಿ ನಡೆಸಬೇಕು ಅಲ್ಲಿ ನಡೆಸದೇ ಇದ್ದಾಗ ಅದು ದೋಷ ಅಂತ ಆಗುತ್ತೆ. ಇದು ಒಂದು ರೀತಿಯ ತ್ಯಾಗ. ತಾಮಸ ತ್ಯಾಗ ಅಂದಾಗ ಮಾಡಬೇಕಾದ ಕೆಲಸವನ್ನೇ ಬಿಟ್ಬಿಡುದು, ಮಾಡಿದ ಕೆಲಸದ ಫಲವನ್ನು ಬಿಡುವುದಲ್ಲ, ಕೆಲಸವನ್ನೇ ಬಿಟ್ಬಿಡುದು. ಅಲ್ಲಿಗೆ ಹೋದರೆ ತಾನೇ ಸಮಸ್ಯೆ, ಹೋಗೋದೇ ಇಲ್ಲ ಅಂತ. ವಸ್ತುತಃ ಅವನೇ ಹೋಗಿ ಅಲ್ಲಿ ಆ ಕೆಲಸ ಮಾಡಬೇಕಿತ್ತು, ಅಲ್ಲಿ ಏನೋ ಒಂಚೂರು ತಕರಾರು ತೊಂದರೆ ಬಂದೀತು ಅನ್ನೋ ಒಂದು ಸಂದೇಹ ಬಂದ ತಕ್ಷಣ ಹೋಗೋದೇ ಬಿಟ್ಬಿಟ್ಟ. ಹಾಗೆ ಹಸಿವಾಗುವಾಗ ತಿನ್ನುವ ಪದಾರ್ಥದಿಂದ ಆರೋಗ್ಯ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು, ತಿನ್ನುವುದನ್ನೇ ಬಿಟ್ಟುಬಿಡ್ತೇವಾ? ಅದಕ್ಕೆ ಬೇಕಾದ ಬೇರೆ ದಾರಿಯನ್ನು ಹುಡುಕಿ ತಿನ್ನುವ ಪದಾರ್ಥದಲ್ಲಿ ಇನ್ನೇನಾದರೂ ಅದರ ಜೊತೆಗೆ ಅದಕ್ಕೆ ಸಮಸ್ಯೆ ಪರಿಹಾರಕವಾದ ಅಂಶವನ್ನು ಸೇರಿಸಿ ಆಹಾರ ಸ್ವೀಕಾರ ಮಾಡುವುದಿಲ್ವಾ? ಎಲ್ಲದರಲ್ಲೂ ದೋಷ ಗುಣ ಎರಡೂ ಇದ್ದೇ ಇರುತ್ತೆ. ಆದರೆ ನಿಯತವಾದ ಕರ್ಮ ಮಾಡಿದಾಗ ಅದು ಖಂಡಿತ ದೋಷ ಅಂತ ಅನಿಸೋದಿಲ್ಲ. ಅದನ್ನು ಮತ್ತೆ ಕೃಷ್ಣ ಮುಂದೆ ಕ್ಲಿಯರ್ ಮಾಡ್ತಾನೆ. ಈಗಂತೂ ಅಂತಹ ಪರಿತ್ಯಾಗ ಅಂದರೆ ಸರ್ವಥಾ ಎಲ್ಲವನ್ನೂ ಬಿಟ್ಟೇ ಬಿಡುವುದು, ಮಾಡಲಿಕ್ಕೆ ಹೋಗಲಿಕ್ಕಿಲ್ಲ, ಅದರ ಕಡೆಗೆ ಸುದ್ದಿನೇ ಇಲ್ಲ, ಅದರ ಗಮನವೇ ಇಲ್ಲದಂತೆ ಅದನ್ನು ಕೈ ಬಿಟ್ಟು ಬಿಡುವುದು, ಪೂರ್ತಿ ಕೈಯೇ ತೊರೆದು ಬಿಟ್ಟಾಗ ಅದು ತಾಮಸತ್ಯಾಗ ಅಂತ ಅನಿಸುತ್ತೆ. ಎರಡನೇದು ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶ ಭಯಾತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ
ನೈವ ತ್ಯಾಗ ಫಲಂ ಲಭೇತ್. ದುಃಖಮಿತ್ಯೇವ ಯತ್ಕರ್ಮ. ಅಯ್ಯೋ ಮಾಡಲಿಕ್ಕೆ ತುಂಬ ಕಷ್ಟ ರೀ, ಕಿರಿಕಿರಿ ಆಗುತ್ತೆ, ತುಂಬ ಸಮಯ ತಗೊಳ್ಳುತ್ತೆ, ತುಂಬ ಶ್ರಮ ಹಾಕಬೇಕಾಗುತ್ತೆ. ದುಃಖಂ, ಮಾಡುವ ಕೆಲಸದ ವ್ಯವಸ್ಥೆಯಲ್ಲಿ ಕಷ್ಟ ಆಗುತ್ತೆ. ಅಂದರೆ ಮಾಡಿದಾಗ ಫಲ ಬರುತ್ತೆ ಅಂತ ಗೊತ್ತಿದೆ, ತುಂಬ ಅದರಿಂದ ಲಾಭ ಇದೆ ಅಂತ ಗೊತ್ತಿದೆ, ಹಾಗಿದ್ದರೂ ಕಷ್ಟ ಆಗುತ್ತೆ. ದುಃಖಂ ಇತ್ಯೇವ ಯತ್ ಕರ್ಮ ಕಾಯಕ್ಲೇಶ ಭಯಾತ್. ಶರೀರಕ್ಕೆ ಕಷ್ಟ ಆಗುತ್ತೆ, ಉಪವಾಸ ಆದಾಗ ಯಾಕೋ ಹೊಟ್ಟೆಲ್ಲ ಕಿವುಚಿದ ಹಾಗಾಗುತ್ತೆ, ಹಿಂಸೆ ಆಗುತ್ತೆ ಅಂತ ಅದು ಹಾಗೆ ಯೋಚನೆ ಮಾಡಿದರೆ ಮಾತ್ರ ಕಿವುಚುವುದು. ಏನೂ ಆಗಲ್ಲ ಅಂತಂದುಕೊಂಡ್ರೆ ಏನೂ ಆಗಲ್ಲ. ಈಗ ಅನಾರೋಗ್ಯ ಇದ್ದಾಗ ಡಾಕ್ಟ್ರು ಲಂಘನಂ ಪರಮೌಷಧ ಅಂತ ಕೆಲವೊಮ್ಮೆ ಹೇಳಿಬಿಡ್ತಾರೆ, ಸಾಯೋ ತನಕ ಹೋಗಿರುತ್ತೆ ಪರಿಸ್ಥಿತಿ, ಅಥವಾ ಇವನೇ ಪೂರ್ತಿ ಬೆಡ್ ರಿಡನ್ ಆಗಿರ್ತಾನೆ, ಹಾಗೆ ಎಂಥದ್ದು ತಿನ್ನಿಸೋದಿಲ್ಲ, ತಿನ್ನಲಿಕ್ಕೆ ಬಾಯಿ ಹತ್ತಿರ ತಂದರೂ ತಿನ್ನುವುದಿಲ್ಲ. ಅದೇ ದೇಹ ಆಗಲೂ ಅವನು ಅದನ್ನೇ ಹೇಳಿದ್ದು ಹಿಂದೆ, ಈ ದಿವಸ ಮಾಡಿ ಅಂತ ಒಂದು ದಿನ ಗುರುತು ಮಾಡಿ ಹೇಳಿದ್ದು. ಈಗ 10 ದಿವಸ ಬಿಟ್ಟೇ ಬಿಟ್ಟಿದ್ದು ಊಟ, ಕೊನೆಗೆ ಡ್ರಿಪ್ಸ್ ಹಾಕಿ ಏನು ಮಾಡಿದರೂ ತಿನ್ನೋದಿಲ್ಲ ರೀ ಅಂತ ಹೇಳಿ ಕೊಡಬೇಕಾಗತ್ತೆ. ಅದೇ ವ್ಯವಸ್ಥೆಯನ್ನು ಸರಿಯಾಗಿ ಇರುವ ಕಾಲದಲ್ಲಿ ಮಾಡಿದರೆ ಇಷ್ಟು ದುರವಸ್ಥೆಯನ್ನು, ಅಂದರೆ ಆಗೋದಿಲ್ಲ ಅನ್ನೋದು ಸುಳ್ಳು ಅಂತ. ಒಂದೇ ಶರೀರ ಮತ್ತೊಂದು ಸರ್ತಿ ಅನಾರೋಗ್ಯಕ್ಕೆ ಈಡಾದಾಗ ದೇಹ ಏನೂ ಆಗಲಿಲ್ಲ, ಇನ್ನೇನೇ ನಾವು ಅದಕ್ಕೆ ಬೇರೆ ಕಡೆಯಿಂದ ಆಹಾರ ಒದಗಿಸಿದರೂ ಅನ್ನ ತಿಂದಂತೆ ಅಂತೂ ಅಲ್ಲ ಅದು. ಹಾಗೆಯೇ ಅಂಥ ಸಮಸ್ಯೆ ಬಂದಾಗ ಪರಿಹಾರ ಆಗಲಿಕ್ಕೆ ಅಂತಲೇ ಅವತ್ತು 3 ಹೊತ್ತು ಸ್ನಾನವನ್ನು ಹೇಳುತ್ತಾರೆ. ಹೊರಗಿನಿಂದ ನಿಮಗೆ ರಕ್ಷಣೆ, ತೀರಾ ಬೆವತು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ತುಂಬ ಆಯಾಸ ಅನಿಸುತ್ತೆ ಎಂದಾಗ 3 ಹೊತ್ತು ಸ್ನಾನ. ಇಲ್ಲ ಅದೂ ಕಷ್ಟ ಆಗುತ್ತೆ ಅಂದರೆ ನಿಜವಾಗಿಯೂ ಅನಾರೋಗ್ಯಕ್ಕೆ ಕಾರಣವಾದ ಯಾವುದೋ ಸಮಸ್ಯೆ ಇದೆ ಎಂದಾಗ 1 ಬಾರಿ ನೀರು ಕುಡೀರಿ, ಒಂದೇ ಸರ್ತಿ ಚೆನ್ನಾಗಿ ಕುಡಿಬೇಕು. ಅದನ್ನು ನೀರಿನ ಜೊತೆಗೆ ನೀರಾಹಾರಗಳೆಲ್ಲ ಆಗಬಾರ್ದು. ಆಹಾರ ಅಂತ ಬಿಟ್ಟು ನೀರು, ಇಲ್ಲ ಅದು ಮದ್ದು ಗಿದ್ದು ಇನ್ನು ಅಂದರೆ ಆತುರರಿಗೆ, ಗರ್ಭಿಣಿಯರಿಗೆ, ಮಕ್ಕಳಿಗೆ, ವೃದ್ಧರಿಗೆ ಇದು ಎಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡೇ ಹೇಳಿದ್ದಾರೆ. ಆರೋಗ್ಯ ಚೆನ್ನಾಗಿರುವಾಗ ಮಾಡಬೇಕು ಅಂತ ಹಠ ಹೊರತು ನಿಮಗೆ ಅನಾರೋಗ್ಯ ಇದ್ದಾಗಲೂ ಬಿದ್ದು ಸಾಯಿರಿ ಅಂತ ಯಾವ ಶಾಸ್ತ್ರವೂ ಹೇಳಲ್ಲ, ಯಾವ ಕಾರಣಕ್ಕೂ ಹೇಳಲ್ಲ. ನಮಗೆ ಅದರ ಕನ್ಸರ್ನ್ ಏನು ಅಂತ ಅರ್ಥ ಆಗಲಿಲ್ಲ, ಅದರಿಂದಾಗಿ ತುಂಬ ಕಷ್ಟ ಕೊಡುತ್ತೆ ಅಂತ ನಾವೇ ಧರ್ಮಶಾಸ್ತ್ರಗಳ ಬಗ್ಗೆ ಅದರ ಮೇಲೊಂದು ಗೂಬೆ ಕೂಡಿಸಿದ್ದೇವೆ. ಆದರೆ ಅದು ನಮಗೆ ಒಳ್ಳೆಯದಿಗೋಸ್ಕರನೇ, ನಮ್ಮ ಅನುಕೂಲಕ್ಕೋಸ್ಕರನೇ ಹೇಳುತ್ತೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಕಷ್ಟ ಆಗುತ್ತೆ ಅಂತ ನಾವೇ ಅಂದುಕೊಂಡು ಕಾಯ ಕ್ಲೇಶ ಭಯಾತ್. ಕಾಯ ಅಂದರೆ ಶರೀರ, ಕ್ಲೇಶ ಅಂದರೆ ಹಿಂಸೆ, ಶರೀರಕ್ಕೆ ಹಿಂಸೆ ಆಗುತ್ತೆ ಅನ್ನುವ ಭಯದಿಂದ ದುಃಖ ಉಂಟಾಗುತ್ತೆ ಎನ್ನುವ ಕಾರಣಕ್ಕಾಗಿ ಕರ್ಮಗಳನ್ನು ತ್ಯಾಗ ಮಾಡಿದರೆ ಅಷ್ಟೊತ್ತು ಯಾರ್ರೀ ಕೂಡ್ತಾರೆ? 3 ಗಂಟೆ ಸಿನಿಮಾ ಅಥವಾ ಯಾವುದೋ ಮ್ಯಾಚು ಅಥವಾ ಯಾವುದೋ ಒಂದು ಇಂಟ್ರೆಸ್ಟ್ ಇರುವ ಯಾರದೋ ಮಧ್ಯದಲ್ಲಿ ಗಲಾಟೆ ಆಗ್ತಾ ಇದ್ದಾಗ ಅಲ್ಲೇ ಮೈ ಮರೆತು ಕೂತಿರ್ತಾರೆ, ಏನಾಗುತ್ತೆ ನೋಡೋಣ ಅಂತ. ಅದೇ ಅಂದರೆ ಏನಾಯಿತು ಹಾಗಾದರೆ? ಕ್ಲೇಶ ಆಗ್ತಾ ಇರೋದು ದೇಹಕ್ಕಿನ ಯೋಚನೆ ಅಷ್ಟೇ, ಆಗ್ತಾ ಇರೋದು ಅಲ್ಲಿ ಕೂಡ್ಲಿಕ್ಕೆ ಮನಸ್ಸಿಲ್ಲ. ಅದರಿಂದಾಗಿ ಕಾಯಕ್ಲೇಶದ ಭಯವನ್ನು ನೆಪವಾಗಿ ಒಡ್ಡಿ ದುಃಖ ಅನ್ನೋದು ಈ ಕೆಲಸ ಇದೇ ರೀತಿಯಾದ ಇನ್ನೊಂದು ಕಡೆಯ ಕೆಲಸದಲ್ಲಿ ದುಃಖ ಆಗಲ್ಲ, ಇಲ್ಲಿ ಮಾತ್ರ ದುಃಖ ಆಗುತ್ತೆ ಅಂತ ಅನ್ನುವ ದೃಷ್ಟಿಯಿಂದ ಕರ್ಮವನ್ನೇ ತ್ಯಾಗ ಮಾಡಿದರೆ ಆ ತ್ಯಾಗಕ್ಕೆ ರಾಜಸತ್ಯಾಗ ಅಂತ ಹೇಳ್ತಾರೆ. ಅಂದರೆ ಶ್ರಮ ಪಡುವಾಗ ಅದರ ಮಹತ್ವ ಗೊತ್ತಿದೆ, ಅದನ್ನು ಮಾಡೋದ್ರಿಂದ ಲಾಭ ಇದೆ ಅಂತ ಗೊತ್ತಿದೆ, ಹಾಗಿದ್ದರೂ ಕೂಡ ಬೇಡಪ್ಪ ತುಂಬ ಕಷ್ಟಪಡಬೇಕಾಗತ್ತೆ, ಧರ್ಮ ಕರ್ಮ ಅಂತೆಲ್ಲ ಹೇಳಿದರೆ ದೇಹವನ್ನು ದಂಡಿಸಬೇಕಾಗತ್ತೆ, ತುಂಬ ಕಿರಿಕಿರಿ ಅನಿಸುತ್ತೆ ಅಂತ ಇನ್ನೊಂದು ಕಡೆ ಅದೇ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಕೆಲವೊಮ್ಮೆ, ಅಥವಾ ಯಾರೋ ಇನ್ನೊಬ್ಬರು ಮಾಡಿಸ್ತಾರೆ ಅಂತ ಸಂದ್ರೆ ಎಲ್ಲೋ ಸಿಕ್ಕಾಕೊಂಡ್ರು, ಯಾವುದೋ ಊರಲ್ಲಿ ಆಚೆ ಇಲ್ಲ ಈಚೆ ಇಲ್ಲ, ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇರೋದ್ರಲ್ಲಿ ಎಲ್ಲ ಸುಧಾರಿಸಬೇಕು. ಆಗ ಎಲ್ಲ ನಿಯಮಗಳು ಗಾಳಿಗೆ ಹಾರಿ ಹೋಗ್ತವೆ. ಅಯ್ಯೋ, ಅಂದರೆ ಪ್ರಕೃತಿ ಕೆಲವೊಮ್ಮೆ ಚೆನ್ನಾಗಿ ಕಲಿಸುತ್ತೆ. ಈ ತುಂಬ ಕಡಿದಾದ ಪ್ರದೇಶಗಳಿಗೆ ಟ್ರೆಕ್ಕಿಂಗಿಗೆ ಹೋದಾಗ ಈ ಎಲ್ಲ ನಿಯಮಗಳು ಅವರಲ್ಲಿ ತಾನಾಗಿಯೇ ಪಡಿ ಮೂಡುತ್ತೆ. ನಿಯಂತ್ರಣದಲ್ಲಿ ಇರಬೇಕು, ಹೇಗೆ ಆಹಾರವನ್ನು ಹೇಗೆ ವ್ಯವಸ್ಥೆ ಮಾಡಬೇಕು, ಎಲ್ಲರೂ ಒಟ್ಟಾಗಿ ಹೇಗಿರಬೇಕು. ಅಲ್ಲಿ ನೀವು ನಾನು ಇದನ್ನು ತಿಂತೇನೆ ಅದನ್ನು ತಿನ್ನಲ್ಲ, ಹಾಗೆ ಮಾಡಲ್ಲ ಹೀಗೆ ಮಾಡಲ್ಲ ಅಂದರೆ ಆಯಿತು, ನಿನಗೇನು ಅನಿಸುತ್ತೋ ಅದನ್ನು ತಿಂದು ಇಲ್ಲಿರೋದು ಇದೆ. ಆಗ ಅನಿವಾರ್ಯ, ಬದುಕಬೇಕು ಅನ್ನುವ ಅನಿವಾರ್ಯ ಸ್ಥಿತಿ ಬಂದಾಗ ಏನು ನಾವು ಮಾಡ್ತೇವೋ ಧೈರ್ಯವಾಗಿ, ಅದು ಆ ತ್ಯಾಗ ಅಂತ ಅನ್ನೋದು ಆಗ ಬರುವಂಥ ತ್ಯಾಗಕ್ಕೆ ಫಲ ಇಲ್ಲ. ಯಾಕೆಂದರೆ ಅದು ಒತ್ತಾಯಪೂರ್ವಕವಾಗಿ ಮಾಡಿದ್ದು. ಕಾಯಕ್ಲೇಶ ಭಯಾತ್ ಅಂತಹ ತ್ಯಾಗಕ್ಕೆ ರಾಜಸತ್ಯಾಗ ಅಂತ ಹೇಳ್ತಾರೆ. ನೈವ ತ್ಯಾಗ ಫಲಂ ಲಭೇತ್. ಅಂಥವರು ತ್ಯಾಗದ ಫಲವನ್ನು ಏನು
ನಾವೇ ಆಲೋಚಿಸಿ ಇದು ಭಗವಂತನ ಆದೇಶ ಅಥವಾ ಹಿರಿಯರ ಉಪದೇಶ ಅಂತ ಮನಸ್ಸಿನಲ್ಲಿಟ್ಟುಕೊಂಡು ಮಾಡಿದರೆ ಆಗ ನಾವು ನಂಬಿ ಮಾಡಿದ್ದು, ತಿಳಿದು ಮಾಡಿದ್ದು, ಅದರಿಂದಾಗಿ ಅದಕ್ಕೆ ವಿಶೇಷ ಫಲ ಇದೆ. ಇದು ಇನ್ಯಾವುದೋ ಕಾರಣದಿಂದ ಒತ್ತಾಯ ಮಾಡಿ ಶನಿವಾರ ಸೋಮವಾರ ಮಾಡಲಿಕ್ಕಾಗುತ್ತೆ ಉಪವಾಸ, ಏಕಾದಶಿ ಮಾತ್ರ ಆಗಲ್ಲ ಅಂದಾಗ, ಅಯ್ಯೋ ನಾನು ನಿನ್ನೆ ಸೋಮವಾರನೇ ಮಾಡಿ ಮುಗಿಸಿದ್ದೇನೆ, ಮತ್ತೆ ಮಂಗಳವಾರ ಏಕಾದಶಿ ಬಂದು, ಸೋಮವಾರ ಶನಿವಾರ ಮಾಡಬಾರ್ದು ಅಂತ ನಾನು ಹೇಳುತ್ತಿಲ್ಲ, ಅದು ಅವರವರ ವೈಯಕ್ತಿಕ. ಆದರೆ ಇದು ಮಾಡದೆ ಅದು ಮಾಡೋದಕ್ಕೆ ಅರ್ಥ ಇಲ್ಲ. ಇದು ಮಾಡಿದರೆ ಅದು ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ನೀವು ಇಷ್ಟಪಟ್ಟರೆ ಮಾಡಿ, ಏನೋ ಯಾವುದೋ ಒಂದು ಹೇಳಿಕೊಂಡು ಬಿಟ್ಟಾಗಿದೆ ಹರಕೆ ಅಂತ ಮಾಡಿಕೊಳ್ಳಿ, ಆದರೆ ಇದನ್ನು ಬಿಟ್ಟು ಅದನ್ನು ಮಾಡೋದಲ್ಲ. ಅದರಿಂದಾಗಿ ಕಾಯಕ್ಲೇಶ ಅನ್ನೋದು ಅಲ್ಲಿಲ್ಲ, ಇಲ್ಲಿದೆ. ಅಂದರೆ ಅಲ್ಲಿ ಏನೋ ಒಂದು ಫಲ ಹೇಳಿರ್ತಾರೆ, ಆ ಫಲದ ಬಗ್ಗೆ ಏಕಾದಶಿ ಬಗ್ಗೆ ಗೊತ್ತಿಲ್ಲ ಅವರಿಗೆ. ಅಲ್ಲಿ ಹೇಳಿದ್ರೆ ಹೀಗೇನೋ ಮದುವೆ ಆಗುತ್ತೆ ಅಂತನೋ, ಇನ್ನೇನು ಕೆಲಸ ಸಿಗುತ್ತೆ ಅಂತನೋ, ಇನ್ನೇನೋ ಭೂಮಿ ನಮ್ದಾಗುತ್ತೆ ಅಂತನೋ, ಏನೋ ಒಂದು 106 ಥರದ ಫಲ ಹೇಳಿರ್ತಾರೆ. ಅಲ್ಲಿ ಹೋಗಿ ನೀವು ಇದು ಮಾಡಿದರೆ, ಉಪವಾಸ ಮಾಡಿ ಹೋಗಿ ಉರುಳು ಹಾಕಿದರೆ, ಉರುಳು ಸ್ನಾನ ಮಾಡಿದರೆ ನಿಮಗೆಲ್ಲ ಅನುಕೂಲ ಆಗುತ್ತೆ ಅಂತ. ಅದೇ ಉಪವಾಸನ ತಿಳಿದು ಈ ದಿವಸಕ್ಕೆ ಮಾಡಿ ಅಷ್ಟೇ. ಎಲ್ಲ ಫಲಗಳು, ಉಳಿದ ಎಲ್ಲ ಫಲಗಳು ಕೂಡ ಏಕಾದಶಿ ಹಿಂದೆ ಅಂತ. ಅದರಿಂದಾಗಿ ಅಂತಹ ತ್ಯಾಗದಿಂದ ಏನೂ ಫಲ ಇಲ್ಲ. ಮೂರನೇದು ಸರಿಯಾದ ತ್ಯಾಗ ಅಂತ ಹೇಳ್ತಾನೆ ಕೃಷ್ಣ. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂಚೈವ ಸತ್ಯಾಗ ಸಾತ್ವಿಕೋ ಮತಃ. ಕಾರ್ಯಂ ಆಗ ಹಿಂದೆ ಹೇಳಿದ ಹಾಗೆ ಕರ್ತವ್ಯಾನೀತಿ ಮೇ ಪಾರ್ಥ ಅಂತ ಬಂತು, ಯಷ್ಟವ್ಯಮೇವೇತಿ ಮನಃ ಅಂತ ಬಂತು, ದೀಯತೆ ದಾತವ್ಯಮಿತಿ ಯದ್ದಾನಂ. ಎಲ್ಲ ಕಡೆಯಲ್ಲೂ ಇದು ನನ್ನ. ಈಗ ಕೆಲವೊಂದು ಸರ್ತಿ ಮಕ್ಕಳನ್ನು ಯಾಕೆ ಪ್ರೀತಿಸ, ನನ್ನ ಮಗು ಅಲ್ಲ ನಿಮ್ಮ ಮಗು ಆದರೂ ಯಾಕೆ ಪ್ರೀತಿಸು, ಅಯ್ಯ ಪ್ರಶ್ನೆನೇ ತಪ್ಪದು. ಮಗುನ ಯಾಕೆ ಪ್ರೀತಿಸ್ತೀನಿ, ಅದು ಮಗು ಅಷ್ಟೇ, ಅದಕ್ಕೆ ನನ್ನ ಅವಶ್ಯಕತೆ ಇದೆ, ಅದರಿಂದಾಗಿ ನಾನು ಅದನ್ನು ನೋಡ್ಕೊಳ್ತೇನೆ, ರಕ್ಷಣೆ ಮಾಡ್ತೇನೆ ಅಂದರೆ ಅಲ್ಲಿ ಯಾವುದೇ ಮತ್ತೆ ಪ್ರಶ್ನೆ ಇಲ್ಲ. ಹಾಗೆ ಊಟ ಯಾಕೆ ಹಸಿವಾಗುತ್ತೆ, ಹಸಿವು ಯಾಕಾಗುತ್ತೆ ಅಂದರೆ ಹಸಿವು ಆಗೋದು ದೇಹದ ಸಹಜ ಧರ್ಮ. ಹಾಗೆ ಮಾಡಬೇಕು ಅಂತ ಧರ್ಮಿಷ್ಠನಾದವನಿಗೆ ನಾನು ಸರಿಯಾದ ಕರ್ಮಗಳಲ್ಲಿ ಇರಬೇಕು ಅಂತ ಅದು ಸಹಜ ಬಯಕೆ. ಹಾಗೆ ಬಯಕೆಗಳನ್ನು ಇಟ್ಟುಕೊಂಡು ಕಾರ್ಯಂ ಇದು ಮಾಡಬೇಕಾದದ್ದು ಅಂತ ದೊಡ್ಡವರು ಹೇಳಿದ್ದಾರೆ. ಅದರ ಅರ್ಥ ಕಣ್ಮುಚ್ಚಿ ಮಾಡಿ, ತಿಳ್ಕೊಳ್ಳದೆ ಮಾಡಿ, ಅಥವಾ ದಡ್ಡತನದಿಂದ ಕೆನ್ನೆ ತಟ್ಕೊಂಡು ಮಾಡಿ ಅಂತ ಹೇಳಿಲ್ಲ. ಕೃಷ್ಣನು ಎಲ್ಲವನ್ನು ತಿಳಿದು ಮಾಡಿ ಅಂತಲೇ ಹೇಳಿದ್ದು. ಅದರಿಂದಾಗಿ ಶ್ರದ್ಧೆಯ ಹಿಂದೆ ಬಂತು. ಅಸತ್ಕೃತಂ ಅವಜ್ಞಾತಂ, ತಿಳಿಯದೆ ಅದು ಸತ್ಕರ್ಮವೋ ಅಸತ್ಕರ್ಮವೋ ಅಂತ ತಿಳಿಯದೆ ಮಾಡಿದರೆ ತಪ್ಪೆ. ಆದರೆ ತಿಳಿಯುವಾಗ ಸುಮ್ಮನೆ ಉತ್ತರ ತಿಳಿದ ಮೇಲೆ, ಈಗೇನು ಬಹಳ ಜನದ್ದು ತಿಳುವಳಿಕೆ ಉದ್ದೇಶ ಏನು ಅಂದರೆ ತಿಳ್ಕೊಳ್ಳೋದು ಮಾತ್ರ, ಆಮೇಲೆ ಮಾಡಲಿಕ್ಕೆ ಇಲ್ಲವೇ ಇಲ್ಲ. ಅದು ಯಾಕೆ ಮಾಡಬೇಕು, ಆ ಉತ್ತರ ಸಿಕ್ತು, ಆಮೇಲೆ ಮಾಡ್ತಾರಾ, ಇಲ್ಲ. ಇದಲ್ಲ, ಯಾಕೆ ಮಾಡ್ತಾರೆ ಅಂತ ಕೇಳಿದ ಮೇಲೆ ಉತ್ತರ ಸಿಕ್ಕಿತು ಅಂದಮೇಲೆ ಅದನ್ನು ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿಕೊಂಡು ಯಾರು ಮಾಡ್ತಾನೋ ಕಾರ್ಯಂ, ಓಹ್ ಹೌದು ಕರೆಕ್ಟ್, ಇದು ಮಾಡಬೇಕು ಅಂತ ಹೇಳಿದ ಕರ್ಮ. ನೆಲ್ಲಿಯ ಮರದ ಬುಡದಲ್ಲಿ ಹೋಗಿ ನಾವು ಭೋಜನ ಮಾಡಬೇಕು ಅಂತ ಹೇಳಿದ್ದಾನೆ. ಅದು ಯಾಕೆ ಕಟ್ ಮಾಡಿ ಮಾಡಬಾರ್ದು, ತುಂಡು ಮಾಡಿ ಯಾಕೆ ಇಡಬಾರ್ದು, ಹಾಗೆ ಹೇಳಿಲ್ಲ ಶಾಸ್ತ್ರ. ನೆಟ್ಟರೆ ಒಂದು ಗಿಡ ಜೀವಂತ ಉಳಿಯುತ್ತೆ, ಅದರಿಂದ ಒಂದು ಪರಿಸರಕ್ಕೆ ಲಾಭ ಇದೆ, ಮತ್ತು ಎಲ್ಲ ದೇವತೆಗಳು ನೆಲೆಸಿದ ಸಮಯ ಅಂಥದ್ರಲ್ಲಿ ಆ ದಿವಸಗಳಲ್ಲಿ ಯಾವ ಕಾರಣಕ್ಕೂ ಕೂಡ ಎಲೆಯನ್ನೂ ಕತ್ತರಿಸಬಾರ್ದು ಅಂತ ಹೇಳ್ತಾರೆ. ತುಳಸಿ ಆಗಲಿ ನೆಲ್ಲಿ ಆಗಲಿ ಅದನ್ನು ಕತ್ತರಿಸಲಿಕ್ಕೆ ಇಲ್ಲ ಅಂತ. ಆದರೆ ಅದೆಲ್ಲವನ್ನು ಮರೆತು ನಮ್ಮ ಹಿಂದಿನಿಂದ ಹೇಳ್ಕೊಂಡು ಬಂದರೆ ನಾವು ಅದನ್ನು ಮಾಡ್ತೀವಿ ಅಷ್ಟೇ, ಕಟ್ ಮಾಡಿ ನೆಡ್ತೇವೆ ನಾವು. ಎಷ್ಟು ಹೇಳ್ಬೋದು? ಅದರಿಂದಾಗಿ ಕಾರ್ಯಂ ಯಾಕೆ ಅಂತ ಗೊತ್ತಾದ ಮೇಲೆ ಕಾರ್ಯಂ ಅದನ್ನು ಮಾಡಬೇಕು ಅಂತ ಯತ್ಕರ್ಮ ನಿಯತಂ. ಮತ್ತು ಅದು ಅದಕ್ಕೆ ಹೇಳಿದ್ದು ನಿಯತಂ ಅಂದರೆ ಶಾಸ್ತ್ರದಲ್ಲಿ ವಿಧಿಸಿದ್ದು. ಶಾಸ್ತ್ರದಲ್ಲಿ ವಿಧಿಸದೇ ಇರುವಂತಹ ಕರ್ಮವನ್ನು ಮಾಡಿ ನಾನು ತುಂಬ ದೊಡ್ಡ ಕರ್ಮ ಮಾಡಿದ್ದೇನೆ ಅಂತ ನಮ್ಮನ್ನೇ ನಾವು ಬೆನ್ನು ತಟ್ಟಿಕೊಂಡ್ರೆ ಯಾವ ಲಾಭವೂ ಇಲ್ಲ. ಅದಕ್ಕೆ ಕೃಷ್ಣ ಹಿಂದೆನೇ ಹೇಳಿದ್ದಾನೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯವು ವ್ಯವಸ್ಥಿತವು. ಕೆಲವೊಂದು ವಿಷಯದಲ್ಲಿ ಯಾವುದು ನಮ್ಮ ಕಣ್ಣಿಗೆ ಕಾಣದ ಸಂಗತಿಯೋ ಅಂಥ ವಿಷಯದಲ್ಲಿ ನಮಗೆ ಪ್ರಶ್ನೆ ಬಂದಾಗ ನಮಗೆ ಶಾಸ್ತ್ರವೇ ಪ್ರಮಾಣ ನೇರವಾಗಿ ಹೊರತು ಉಳಿದಂತೆ ಲೋಕದ ವ್ಯವಹಾರದಲ್ಲಿ ಬಂದ ಕ್ರಿಯೆಗಳು ಪೂರ್ಣ ಪ್ರಮಾಣ. ಅಕಸ್ಮಾತ್ ಅದು ಕೃಷ್ಣನ ಮಾತಿಗೆ ಅಥವಾ ಶಾಸ್ತ್ರದ ಮಾತಿಗೆ ವಿರುದ್ಧವಾದ ನಡೆಯಾಗಿದ್ದರೆ ಬಿಟ್ಟರೆ 100,000 ವರ್ಷಗಳಿಂದ ಆಗ್ತಾ ಇರಲಿ. ಒಂದು ವೇಳೆ ಅದಕ್ಕೆ ಶಾಸ್ತ್ರದ ಚೌಕಟ್ಟಿನಿಂದ ಅದು ಗೊತ್ತಿಲ್ಲದೆ ಕೆಲವೊಂದು ಸರ್ತಿ ಜಾರಿ ಎಲ್ಲೋ ಹೊರಕ್ಕೆ ಹೋಗುತ್ತೆ ಕ್ರಿಯೆ. ಉದ್ದೇಶ ನಾವು ತಪ್ಪು ಮಾಡಬೇಕು, ನಾವು ಹೀಗೆ ಮಾಡಿದ್ರೇ
ನಮಗೆ ಲಾಭ ಆಗುತ್ತೆ ಅಂತ ಅನ್ನುವ ಭ್ರಮೆ ಅಲ್ಲ. ಗೊತ್ತಿಲ್ಲದೆ ಶಾಸ್ತ್ರದ ಚೌಕಟ್ಟನ್ನು ಮೀರಿ ಮುಂದಕ್ಕೆ ಹೋಗುವ ಸಂದರ್ಭ ಬಂದಾಗ, ಒಂದು ವೇಳೆ ಆ ನಂತರ ಶಾಸ್ತ್ರದ ಚಿಂತನೆಯಲ್ಲಿ ಸರಿಯಾದ ಮಾರ್ಗ ಯಾವುದು ಅಂತ ಗೊತ್ತಾದಾಗ ಅದನ್ನು ಬಿಟ್ಟರೆ ಖಂಡಿತ ದೋಷ ಇಲ್ಲ. ಅದರಿಂದಾಗಿ ಕಾರ್ಯಂ ನಿಯತಂ ಕರ್ಮ ಕಾರ್ಯಂ, ಶಾಸ್ತ್ರದಲ್ಲಿ ಹೇಳಿದ ನಮಗೆ ವಿಹಿತವಾದ, ಶಾಸ್ತ್ರವಿಹಿತವಾದ, ನಮಗೆ ವಿಹಿತವಾದ, ಎರಡು ವಿಹಿತ ಇದೆ ಅಲ್ಲಿ. ನಮಗೆ ವಿಹಿತವಾದದ್ದಿರುತ್ತೆ ಕೆಲವೊಮ್ಮೆ, ನಮಗದು ಇಷ್ಟ ಅಂತ ಅನಿಸಿ, ಅದರಿಂದ ಶಾಸ್ತ್ರವಿಹಿತ ಆಗಿರುವುದಿಲ್ಲ. ಕೆಲವೊಮ್ಮೆ ಶಾಸ್ತ್ರವಿಹಿತ ಆಗಿರುತ್ತೆ, ಅದು ನಮಗಲ್ಲ, ಇನ್ಯಾರಿಗೂ ಶಾಸ್ತ್ರದಲ್ಲಿ ಹೇಳಿರ್ತಾರೆ, ನಾವು ಅವರ ಕೆಲಸವನ್ನು ನಾವು ಮಾಡಲಿಕ್ಕಾಗಲ್ಲ. ಅದನ್ನಾಗಿ ನಮಗೆ ವಿಹಿತವಾದ ಶಾಸ್ತ್ರ ಹೇಳಿದ ಕ್ರಿಯೆಯನ್ನು ಯಾರು ನಿಯತಂ ಕರ್ಮ ಕ್ರಿಯತೆ, ನಿರಂತರ ಅದನ್ನು ತಪ್ಪಿಲ್ಲದೆ ಮಾಡ್ತಾನೋ, ಮಾಡುವಾಗ ಸಂಗಂ ತ್ಯಕ್ತ್ವ ಫಲಂ ಚೈವ, ನಾನು ಅನ್ನುವ ಭ್ರಮೆಯನ್ನು ಬಿಟ್ಟು, ಅಂದರೆ ನಾನೇ ಮಾಡ್ತಾ ಇರೋದು ಅನ್ನೋ ಭ್ರಮೆಯನ್ನು ಬಿಟ್ಟು, ನನಗೆ ಇದರಿಂದ ಲಾಭ ಆಗಬೇಕು ಅನ್ನುವ ಅಪೇಕ್ಷೆಯನ್ನೂ ಪಕ್ಕಕ್ಕಿಟ್ಟು ಕರ್ಮ ಮಾಡಿದಾಗ ಅದನ್ನು, ಆ ತ್ಯಾಗವನ್ನು ಸಾತ್ವಿಕ ತ್ಯಾಗ ಅಂತ ಹೇಳ್ತಾರೆ. ಸತ್ಯಾಗ ಸಾತ್ವಿಕ ಸ್ಮೃತಃ. ಇದು ಹಿಂದೆ ಒಮ್ಮೆ ಹೇಳಿದ್ದ ಕೃಷ್ಣ, ಆದರೆ ಈಗ ಅದರಲ್ಲಿ ಸೇರಿಸಿಕೊಂಡ ಅಂಶ ಏನು ಅಂದರೆ ಯತ್ಕರ್ಮ ನಿಯತಂ ಕಾರ್ಯಂ ನಿಯತಂ ಕರ್ಮ ಕಾರ್ಯಂ ಇತ್ಯೇವ ಯಹ ಸಂಗಂ ತ್ಯಕ್ತ್ವಾ ಫಲಂಚೈವ ತ್ಯಕ್ತ್ವಾ ಕರ್ಮ ಕ್ರಿಯತೆ, ಅಥವಾ ಆ ತ್ಯಾಗವನ್ನು ಮಾಡ್ತಾನೋ ಆ ತ್ಯಾಗ ಅನ್ನೋದು ಸಾತ್ವಿಕ ಅಂತ ಅನಿಸುತ್ತೆ ಅಂತ. ಹೀಗೆ ಕೃಷ್ಣ ಮೂರು ರೀತಿಯಾದ ತ್ಯಾಗವನ್ನು, ಅಂದರೆ ಕರ್ತವ್ಯ ದೃಷ್ಟಿಯಿಂದ ಮಾಡುವುದು ಅಂತ ಬಂದಾಗ ಅದು ವಿಶಿಷ್ಟವಾದ ಫಲ. ಕರ್ತವ್ಯವನ್ನು ಬಿಟ್ಟು, ಈಗ ಯಾವುದು ಕರ್ತವ್ಯ ಅಂತ ಮತ್ತೆ ಸಮಸ್ಯೆ ಬರುತ್ತೆ ಕೆಲವೊಮ್ಮೆ. ಎಲ್ಲೋ ಓದ್ತಾ ಇದ್ದಾನೆ, ತಾಯಿ ಹೇಳಿದಾಳೆ ಓದಬೇಕು, ಓದೋದು ಬಿಟ್ಟು ಬೇರೆ ಏನನ್ನು ನೀನು ಮಾಡಬಾರ್ದು, ಓದ್ತಾ ಇರ್ತಾನೆ. ತಮ್ಮ ಎದುರುಗಡೆ ಹೋಗುವಾಗ ಅಂಗಳದಲ್ಲಿ ಜಾರಿ ಬಿದ್ದ. ಅಮ್ಮ ಅಂತ ಅವನಿಗೆ ಹೇಳಲಿಕ್ಕಾಗ್ತಾ ಇಲ್ಲ. ಇಲ್ಲ ಅಮ್ಮ ಹೇಳಿದ್ದು ಹೇಳಬಾರ್ದು ಹೇಳಿದಾಳೆ, ಓದೋದು ಬಿಟ್ಟು ಇನ್ನೇನು ಮಾಡಬಾರ್ದು ಅಂತ. ಪ್ರಸಂಗ ನೋಡ್ಕೊಳ್ಬೇಕು. ಓದೋದು ಮುಖ್ಯ ಕರ್ಮ ಹೌದು, ಅದೇನಾಗಬಾರ್ದು ಅಂತ ಅಮ್ಮನ ಅಭಿಪ್ರಾಯ. ಅಂದರೆ ಈ ಓದನ್ನು ಬಿಡುವ ಭರದಲ್ಲಿ ಈಗ ತಮ್ಮನನ್ನು ಹೋಗಿ ಎಬ್ಬಿಸಿದ ಅಂತ ಇಟ್ಕೊಳ್ಳಿ, ಎಬ್ಬಿಸಿ ಆಗಿ ಆ ಕೆಲಸ ಮುಗಿದ ಮೇಲೆ ಮತ್ತೆ ಓದಿನಲ್ಲೇ ಗಮನ ಕೊಡಬೇಕು ಅಂತ ಅಭಿಪ್ರಾಯ ಹೊರತು, ಆ ಹೆಸರು ಅವನನ್ನು ಎಬ್ಬಿಸ್ಲಿಕ್ಕೆ ಹೋಗಿ ಆಮೇಲೆ ಆಟ, ಅವನು ಏನಿಲ್ಲ, ಸುಮ್ಮನೆ ಬಿದ್ದ, ಓ ಅಂತ ಯಾರಾದರೂ ಬಂದು ಎಬ್ಬಿಸ್ಲಿ ಅಂತ ಬಿದ್ದ ಅಷ್ಟೇ. ಆಮೇಲೆ ಅವನು ಎದ್ದು ಆಟ ಆಡೋಣ ಅಂತಂದ ತಕ್ಷಣ ಆಟಕ್ಕೆ ಹೋಗ್ಬಿಡೋದು. ಈ ಕರ್ಮ ಹೋಗೇ ಹೋಯಿತು. ಹಾಗೆ ಯಾವ ಕೆಲಸಕ್ಕಿದೆಯೋ ಆ ಕೆಲಸ ಬಿಟ್ಟು ಹೋಗಬಾರ್ದು ಅಂತ, ಬೇರೆ ಕೆಲಸ ಮಾಡಲೇಬಾರ್ದು ಅಂತ ಅರ್ಥ ಅಲ್ಲ. ಅಗತ್ಯ ಇದ್ದಲ್ಲ ಅದನ್ನು ಹೋಗಿ ಮಾಡಬೇಕು, ಮತ್ತೆ ಮರಳಿ ಆ ಕಾರ್ಯದಲ್ಲಿಯೇ ತನ್ನನ್ನು ತೊಡಗಿಸಿಕೊಳ್ಬೇಕು. ಸುಮ್ಮನೆ ಲೋಕದ ಉದಾಹರಣೆ ಹೇಳಿದ್ದು ನಾನು. ಈ ಥರ ನಮಗೆ ವಿಧಿಸಿದಂತಹ ಕೆಲವು ಕರ್ಮ ಆಪದ್ಧರ್ಮ ಅಂತ ಯಾವುದೋ ಒಂದು ಸಂದರ್ಭದಲ್ಲಿ ಬಿಡುವ ಪ್ರಸಂಗ ಬರುತ್ತೆ. ತಿಳಿಯದೆ ವ್ರತದಲ್ಲಿ ಯಾವುದೋ ಒಂದು ಪದಾರ್ಥ ಹೋಯಿತು, ಉದ್ದೇಶಪೂರ್ವಕ ಅಲ್ಲ, ಅಯ್ಯೋ ವ್ರತ ಹೋಯಿತು ಇನ್ನು ಬಿಟ್ಟೇ ಬಿಡುದಾ. ಒಮ್ಮೆ ಕೆಸರಲ್ಲಿ ಬಿದ್ದೆ, ಅಯ್ಯೋ ಹೇಗೂ ಕೆಸರಲ್ಲಿ ಬಿದ್ದೆ ಆಯ್ತು, ಇನ್ನು ಇಲ್ಲೇ ವಾಸ ಮಾಡ್ತೇನೆ ಅಂತ ಮಾಡ್ತೇವ, ಹೇಳಲ್ವ, ಅಲ್ಲಿಂದ ಎದ್ದು ಮೈ ತೊಳ್ಕೊಳ್ಳಲ್ವ. ಆ ಕಾರಣದಲ್ಲಿ, ಅಥವಾ ಯಾವುದೋ ಅನಾರೋಗ್ಯ, ಅದನ್ನು ತಿನ್ನಲೇಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ, ಹೌದು ಅದು ಆರೋಗ್ಯಕ್ಕೆ ಬೇಕೇ ಬೇಕು, ತಿಂದ. ಆಮೇಲೆ ಉಳಿದವರೆಲ್ಲ ನೀನು ಹೇಗೂ ಮದ್ದು ತಗೊಳ್ಳೋ ನೆಪದಲ್ಲಿ ವ್ರತ ಬಿಟ್ಟಾಯಿತು, ಇನ್ನು ನೀನು ಮಾಡಿದರೆ ಉಪಯೋಗ ಇಲ್ಲ ಅಂದರೆ ಹೇಳಿದವನು ಮೂರ್ಖ. ಅವನಿಗೆ ಅನಿವಾರ್ಯವಾಗದನ್ನು ಬಿಡಬೇಕಾಯಿತು. ಮತ್ತೆ ಯಥಾ ಪ್ರಕಾರ ಮೊದಲಿನಿಂದ ಆಗತ್ತೆ ಅಂದಾಗ ಮುಂದುವರಿಸ್ಬೇಕು, ಅದನ್ನು ದೋಷ ಇಲ್ಲ. ಅದು ಒಂದು ವೇಳೆ ಆಗ ಬಿಟ್ಟೆ ಅಂತ ಅನ್ನೋ ನೆಪದಲ್ಲಿ ಪೂರ ಬಿಟ್ಟರೆ ಅದು ದೊಡ್ಡ ದೋಷ. ಆ 2 ದಿವಸ ಮಾತ್ರ ಬಿಟ್ಟರೂ ದೋಷ ಇಲ್ಲ, ಯಾಕೆಂದರೆ ಆರೋಗ್ಯದ ದೃಷ್ಟಿಯಿಂದ ಮಾತ್ರ ಬಿಟ್ಟದ್ದು, ಪೂರ್ಣ ಫಲವೇ ಇದೆ ಅವನಿಗೆ. ನಾವು ಅದನ್ನು ಧರ್ಮವನ್ನು, ನಿಯತವಾದದ್ದು ಯಾವುದು, ಶಾಸ್ತ್ರದಲ್ಲಿ ಹೇಳಿದ್ದೇನು, ಆರೋಗ್ಯಯುತ ಇದ್ದಾಗ ನೀನು ಅಂತಹ ಆಸೆಗೆ, ನಾಲಿಗೆಯ ಆಸೆಗೆ ಅದನ್ನು ಬಿಟ್ಟರೆ ತಪ್ಪು. ಅನಿವಾರ್ಯ ಪರಿಸ್ಥಿತಿಗೆ ಅದನ್ನು ಸ್ವೀಕರಿಸಿದರೆ ದೋಷ ಇಲ್ಲ. ನಮ್ಮದು ಕೆಲವರದ್ದು ಇನ್ನೂ ಅದರಲ್ಲೂ ಸುಲಭದ ದಾರಿ ಇರುತ್ತೆ. ದಶಮಿ ದ್ವಾದಶಿ ಮಾತ್ರ ಮಾಡಿದರೆ ಸಾಕು, ಇನ್ಯಾವತ್ತೋ 1-2 ದಿವಸ ಮಾಡಿದರೆ ಸಾಕು, ಆಗಲಿ. ಅದು ಕೂಡ ಆ ಮಾತೇ ನಮಗೆ ಅರ್ಥ ಆಗಬೇಕು, ಅವರಿಗೆ ಎಷ್ಟು ಕಾಳಜಿ ಇದೆ ಅಂತ. ಆ ದಿನದಲ್ಲಾದರೂ ಮಾಡಿ ಮುಂದೆ ಅದನ್ನು ಮಾಡಬಹುದು ನನಗೆ ಅಂತ ಅನ್ನಿಸಿ ಕಂಟಿನ್ಯೂ ಮಾಡಬೇಕು ಅಂತ ಮನಸ್ಸು ಬರಲಿ ಅನ್ನೋ ದೃಷ್ಟಿಯಿಂದ ಅದಕ್ಕೊಂದು ಫಲ ಹೇಳಿದ್ದಾರೆ ಅಂದಮೇಲೆ, ಒಂದು ದಿವಸ ಬಿಟ್ಟ ತಕ್ಷಣ ಹೇಗೆ ಎಲ್ಲ ಫಲನಾಶ ಆಗುತ್ತೆ. ಅದರಿಂದಾಗಿ ಕಾರ್ಯಮಂತ ಮನಸ್ಸಲ್ಲಿ ಇದೆಯಲ್ವಾ, ಅನಿವಾರ್ಯವಾಗಿ ಯಾವುದೋ ಆ ಕಾರ್ಯ ನಡೆದು ಹೋಯಿತು, ಆದರೂ ಅವನದನ್ನು ಬಿಡದೆ ಮುಂದುವರಿಸ್ತಾನೆ ಅಂತಂದಾಗ ಆ ತ್ಯಾಗ ಅನ್ನೋದು ಸಾತ್ವಿಕವಾದ ತ್ಯಾಗ ಅಂತ ಅನಿಸುತ್ತೆ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಜತೆ ತ್ಯಾಗೀ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ಇನ್ನೊಂದು ನಮಗೆ ಕೆಲವು ಸಮಸ್ಯೆ ಬರ್ತಾವೆ. ಕೃಷ್ಣ ಬಹಳ
ಗಮನ ಇಟ್ಟು ಕೆಲವನ್ನು ಹೇಳುತ್ತಿದ್ದಾನೆ. ನದ್ವೇಷ್ಟಿ ಅಕುಶಲಂಕರ್ಮ. ಕೆಲವು ಶಾಸ್ತ್ರದಲ್ಲಿ ಹೀಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅವನಿಗೆ ಈಗ ಅದರ ಫಲ ಗೊತ್ತಿಲ್ಲ. ಈಗ ಚಿಕ್ಕ ಮಕ್ಕಳಿಗೆ ಕೆಲವೊಮ್ಮೆ ಈ ಜಪಾನುಷ್ಠಾನ ಇದೆಲ್ಲ ಉದ್ದೇಶ ಏನು ಅಂತ ಎಷ್ಟು ಬಿಡಿಸಿ ಹೇಳಿದ್ರೂ ಪೂರ ಗೊತ್ತಾಗೋದಿಲ್ಲ. ಆಗ ದೊಡ್ಡವರು ಕೆಲವೊಮ್ಮೆ ಅನಿವಾರ್ಯವಾಗಿ ಒಂದಿಷ್ಟು ಕಾಲ ಮಾಡಬೇಕು ಅಂತ ಮಾಡಿಸ್ತಾರೆ. ಬುದ್ಧಿ ಬರುವ ತನಕ ಅಂತೂ ಮಾಡಿಸ್ಬೇಕು. ಬುದ್ಧಿ ಬಂದಮೇಲೆ ಮತ್ತು ಅವರ ನಿರ್ಧಾರ ಆಗುತ್ತೆ. ನಾವು ಅಲ್ಲಿ ತನಕ ಕುದುರೆಯನ್ನು ನೀರಿನ ತನಕ ಕರ್ಕೊಂಡು ಹೋಗ್ಬೋದು, ನೀರಿಗೆ ಬಾಯಿಯೂ ಇಡಿಸ್ಬೋದು. ನುಂಗಬೇಕು ನೀವೇ ಸ್ವಾಮಿ ಅಂದರೆ ಸಾಧ್ಯ ಇಲ್ಲ. ಇದು ನೀರು, ಇದು ಕುಡಿಯಬೇಕಾದ ವಸ್ತು, ಇದು ತೃಷೆಗೆ ಪರಿಹಾರಕವಾದ ವಸ್ತು ಅಂತ ಇಷ್ಟು ಗೊತ್ತಾಗುವ ತನಕ ನಮ್ಮ ದೊಡ್ಡವರ ಜವಾಬ್ದಾರಿ. ಅದಾದಮೇಲೆ ಅವ್ರು ಬಿಟ್ಟು ದೂರ ಉಳಿತಾರೆ ಅಂದರೆ ಆಮೇಲೆ ನಾವು ಅಲ್ಲಿ ತನಕ ಮಾಡದೆ ಆಮೇಲೆ ಕೈ ಹಿಸಿಕಿಕೊಂಡ್ರೆ ಉಪಯೋಗ ಇಲ್ಲ. ಅಲ್ಲಿ ತನಕ ಮಾಡುವ ಎಲ್ಲ ಕೆಲಸವನ್ನು ಮಾಡಿದ ಮೇಲೂ ಆಯಿತು ಅಂದರೆ ಅದು ಆಗಬೇಕಾದದ್ದಾಯಿತು, ಅದು ನಮ್ಮ ಕೈಯಲ್ಲಿಲ್ಲ, ಆದದ್ದೆಲ್ಲ ಒಳಿತೇ ಆಯಿತು ಅಂತ. ಆದರೆ ಆ ಬುದ್ಧಿ ತಿಳಿದ ಮೇಲೂ, ವಿವೇಕ ಬಂದ ಮೇಲೂ ಅದನ್ನು ಅರ್ಥೈಸಿಕೊಳ್ಳುವ ಶಕ್ತಿ ಇಲ್ಲದೇ ಇದ್ದಾಗ ಇದು ಯಾಕೋ ತುಂಬ ಕಿರಿಕಿರಿ ಅನಿಸುತ್ತೆ ಅಂತ ಮನಸ್ಸಿಗೆ ಬರುತ್ತೆ. ಕೆಲವು ಕರ್ಮ ನಿಯತವಾದ ಕರ್ಮ, ಅವನಿಗೇ ನಿಯತವಾದ ಶಾಸ್ತ್ರವಿಹಿತವಾದ ಕರ್ಮ, ಆ ಕರ್ಮ ಮಾಡಲಿಕ್ಕೂ ಅವನಿಗೆ ಹಿಂಸೆ ಆಗುತ್ತೆ. ಆಗ ಅವನು ನದ್ವೇಷ್ಟಿ, ಅದನ್ನು ದ್ವೇಷಿಸುವುದಿಲ್ಲ, ಅಂದರೆ ಅದರ ಬಗ್ಗೆ ವಿರೋಧ ವ್ಯಕ್ತಪಡಿಸುವುದಿಲ್ಲ. ನನಗೆ ಇದರ ಪರಿಚಯ ಇನ್ನೂ ಅರ್ಥ ಆಗ್ತಾ ಇಲ್ಲ, ಅದರಿಂದಾಗಿ ದೊಡ್ಡವರು ಹೇಳಿದ್ದಾರೆ ಈ ಕ್ರಿಯೆಯಲ್ಲಿ ಖಂಡಿತ, ಅಂದರೆ ನಿಯತವಾದ ಕರ್ಮ ಕೇಳ್ತಾ ಇರೋದು ನಾನು. ಉಳಿದ ಯಾವುದೋ ಕರ್ಮ ಆದಾಗ ನಮ್ಮ ಮನಸ್ಸದು ಒಪ್ಪಲಿಲ್ಲ ಅಂದರೆ ನಿಯತವಾದದ್ರಲ್ಲೇ ತೊಡಗಬೇಕು ಅಂತ ಹೇಳೋದು. ಆದರೆ ನನಗೆ ಅದರ ಒಪ್ಪಿಗೆ ಇಲ್ಲ ಅಂದಾಗ ನದ್ವೇಷ್ಟಿ ಅಕುಶಲಂಕರ್ಮ, ಮುದವನ್ನು ನೀಡ್ತಾ ಇಲ್ಲ, ನನಗೆ ಅದು ಯಾಕೋ ಸಂತೋಷ ಆಗ್ತಾ ಇಲ್ಲ, ಆದರೆ ಅದು ಶಾಸ್ತ್ರವಿಹಿತವಾದ ಕರ್ಮ, ಅದನ್ನು ಮಾಡುವಾಗಲೂ ದ್ವೇಷದಿಂದ ಮಾಡುವುದಲ್ಲ. ಅಯ್ಯೋ ಕರ್ಮ ಅವರೆಲ್ಲ ಹೇಳ್ತಾ ಇದ್ದಾರೆ ಅಂತ ಮಾಡಬೇಕು ಅಂತ ಅದರ ಮೇಲೆ ಕೋಪ ಇಲ್ಲ. ಆಮೇಲೆ ಕುಶಲೇ ನಾನು ಸಜ್ಜತೆ, ಯಾವುದು ಮಾಡಿದಾಗ ತುಂಬ ಖುಷಿಯಾಗುತ್ತೋ ಅದರಲ್ಲಿ ಜಾಸ್ತಿ ಏಕಾದಶಿ ಜಾಸ್ತಿ ಆಚಮನೆ ಇದೆ, ಆಚಮನೆ ನೆಪದಲ್ಲಿ ಜಾಸ್ತಿ ಕುಡಿದು ಬಿಡ್ಬೋದು ಅಂತ. ಕುಶಲೇ ಅವತ್ತು ಖುಷಿಯಾಗುತ್ತೆ ಅಂತ ಅವತ್ತು ಜಾಸ್ತಿ ಮಾಡೋದು ಅಲ್ಲ, ಉಳಿದ ದಿವಸ ಬಿಡೋದು ಅಲ್ಲ, ಬೇರೆ ದಿವಸ ಉಳಿದ ದಿವಸ ಚಳಿ ಆಗುತ್ತೆ ಕಮ್ಮಿ ಕುಡಿದು ಬಿಡೋಣ, ಹೇಗೂ ಒಂದು ಸ್ವಲ್ಪ ಕಿರಿಕಿರಿ ಆಗುತ್ತೆ ಅಂತ ಅವತ್ತು ಬಿಡೋದು ಅಲ್ಲ. ನಾನು ಇದೊಂದು ಸುಮ್ಮನೆ ನೆನಪಾಯಿತು ಅಂತ ಉದಾಹರಣೆ ಇದ್ದೇನೆ. ಈ ಥರ ಯಾವುದೇ ಕರ್ಮದಲ್ಲೂ ಅದು ಯಾಕೋ ಇಷ್ಟ ಆಗಲಿಲ್ಲ ಅಂತ ಬಿಡುವುದೂ ಇಲ್ಲ, ಅಥವಾ ಯಾಕೋ ಇಷ್ಟ ಆಯಿತು ಅಂತ ಅದನ್ನು ಹೆಚ್ಚು ಹಚ್ಚಿಕೊಳ್ಳುವುದೂ ಅಲ್ಲ. ಎರಡೂ ಕ್ರಿಯೆಯ ಸಂದರ್ಭದಲ್ಲೂ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವ ತ್ಯಾಗಿ ಸತ್ವ ಸಮಾವಿಷ್ಟ, ಅತಿಯಾದ ಅಂಟಿಸಿಕೊಳ್ಳುವಿಕೆಯೂ ಇಲ್ಲದೆ, ಯಾವುದು ಕಷ್ಟ ಆಗುತ್ತೋ ಅಥವಾ ಸ್ವಲ್ಪ ಅದರ ವಿಷಯದಲ್ಲಿ ನಮಗೆ ಆದರ ಇಲ್ಲವೋ ಅಥವಾ ಅದನ್ನು ಮಾಡಬೇಕು ಅಂತ ಮನಸ್ಸಿಗೆ ಬರ್ತಾ ಇಲ್ವೋ ಅದರ ವಿಷಯದಲ್ಲಿ ದ್ವೇಷವನ್ನು ಹಗೆಯನ್ನೂ ಇಟ್ಟುಕೊಳ್ಳದೆ ಯಾರು ಕರ್ಮವನ್ನು ಆದರೂ ಮಾಡ್ತಾ ಇರ್ತಾನೋ ಅವನು ಸಾತ್ವಿಕನಾದ ತ್ಯಾಗಿ. ತ್ಯಾಗಿ ಸತ್ವ ಸಮಾವಿಷ್ಟ ಮೇಧಾವಿ, ಅವನು ಸರಿಯಾಗಿ ತಿಳಿದವನು, ಮೇಧಾವಂತ, ಪ್ರಜ್ಞಾವಂತ, ಸರಿಯಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ. ಅಂದರೆ ಕೆಲವೊಮ್ಮೆ ಕಾಲ ಬರದೆ ಗೊತ್ತಾಗುವುದಿಲ್ಲ ಯಾಕೆ ಅಂತ. ನಾವೇ ಹೇಳ್ತೇವೆ, ಮಕ್ಕಳು ಕೆಲವೊಂದು ಪ್ರಶ್ನೆ ಕೇಳಿದಾಗ ನಿಂಗೆ ದೊಡ್ಡವರಾದ್ಮೇಲೆ ಗೊತ್ತಾಗುತ್ತಪ್ಪ, ಈಗ ನಿಂಗೆ ಅರ್ಥ ಆಗಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ. ಅಂದರೆ ಯಾರಾದರೂ ಏನಾದರೂ ಕೇಳಿದರೆ ಕೊಟ್ಟು ತಿನ್ನಬೇಕು. ಮಕ್ಕಳಿಗೆ ತಮಗೆ ಎಲ್ಲ ಸಿಗಬೇಕು ಅಂತ ಆಸೆ ಬರುತ್ತೆ, ತಿಂದು ಬಿಡ್ತಾ ಇರ್ತವೆ. ಆಗ ನಾವು ದೊಡ್ಡವರು ಹೇಳ್ತಾ ಇರ್ತೇವೆ, ನೀವು ಕೊಟ್ಟು ತಿನ್ನಬೇಕು, ನನಗೆ ಕಮ್ಮಿ ಆಗುತ್ತೆ. ಇರುವುದೇ 3 ದೋಸೆ, ಎಲ್ಲರೂ ಒಂದೊಂದು ಹಂಚ್ಕೊಳ್ಳಿದ್ದು, ಅವನಿಗೆ ಒಂದೊಂದು ಕೊಟ್ಟುಬಿಟ್ರೆ ನಂಗೆ ಕಮ್ಮಿ ಆಗುತ್ತೆ ಅಂತ ಹೀಗೆ ಮಾತಾಡುವವನು ಬುದ್ಧಿ ತಿಳಿದ ಮೇಲೆ ಅವನೇ ತನ್ನ ಮಕ್ಕಳಿಗೆ ಮತ್ತೆ ಹೇಳ್ತಾನೆ, ಹಾಗೆಲ್ಲ ಒಬ್ಬರೇ ತಿನ್ನಬಾರ್ದು. ಆಗ ಅವನಿಗೆ ಅರ್ಥ ಆಗಿರುತ್ತೆ. ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡೋದು? ಅರ್ಥ ಆಗಿದೆ ಅಷ್ಟೇ, ಅದು ಅರ್ಥ ಆಗಿದೆ ಅನ್ನೋದೇ ಸ್ವರೂಪ. ಅದು ಅವನಿಗೆ ಗೊತ್ತಾಗಿರುತ್ತೆ. ನಾನು ಈಗ ಹೀಗೆ ಇದನ್ನು ಮಾಡಿದರೆ ತೊಂದರೆ ಆಗುತ್ತೆ ಅಂತ ಗೊತ್ತಿರೋದ್ರಿಂದ ಮಕ್ಕಳಿಗೆ ಅದನ್ನು ಹೇಳ್ತಾನೆ. ಅಂದರೆ ಅದೇ ಅಪ್ಪನಾಗುವ ತನಕ ಅಪ್ಪನ ಮಾತಿನ ಅರ್ಥ ಗೊತ್ತಾಗೋದು ಕಷ್ಟ ಯಾವಾಗಲೂ, ಅಥವಾ ಅಮ್ಮನಾಗುವ ತನಕ ಅಮ್ಮನ ಮಾತಿನ ಬೆಲೆ ಗೊತ್ತಾಗೋದು ಕಷ್ಟ ಅಂತ. ಆದರೆ ಮೇಧಾವಿಯಾದವನು ಖಂಡಿತ ಹಿರಿಯರು ಹೇಳಿದ್ದಾರೆ ಅಂದಮೇಲೆ ಅದರಲ್ಲಿ ಏನೋ ಒಂದು ಒಳಿತಿನ ಅಂಶ ಇದ್ದೇ ಇರುತ್ತೆ. ನಮಗೆ ಯಾವ ವಿಷಯದಲ್ಲಿ ಲೋಕದ ಫಲವನ್ನು ಅಥವಾ ಲೋಕದ ಅಭಿಪ್ರಾಯವನ್ನು ಅರ್ಥೈಸಿಕೊಳ್ಳುವಲ್ಲಿ ಅವಕಾಶ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡ್ಬೋದು. ಲೌಕಿಕವಾದ ಫಲದ ವಿಷಯದಲ್ಲಿ ಎಷ್ಟು ಚರ್ಚೆ ಮಾಡ್ಬೋದು, ತಪ್ಪಿಲ್ಲ. ಆದರೆ ಕೆಲವು ಲೋಕದ ಫಲವನ್ನು ಮೀರಿದ ಕೆಲವು ಚಿಂತನೆಗಳಿರ್ತವೆ. ನಿಮಗೆ ಅದು ಪುಣ್ಯ ಪಾಪ ಅಂತ ಹೇಳಿದಾಗ ಎಲ್ಲಿದೆ ನನಗೆ ತಂದು ತೋರಿಸಿ, ಪುಣ್ಯ ತೋರಿಸಿ ನನಗೆ ಪಾಪ ಅಂದರೆ ಅದು ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಸಾಮಾಜಿಕವಾದ ಒಂದು ಬಂಧನ ಹಬ್ಬಗಳಿಂದಾಗಿ ಚೆನ್ನಾಗಿ ಆಗುತ್ತೆ.
ಒಂದು ಸಾಮಾಜಿಕ ಬದ್ಧತೆ ಬೆಳೆಯುತ್ತೆ, ಎಷ್ಟೋ ಮನಸ್ಸಿಗೆ ಸಂತೋಷ ಆಗುತ್ತೆ, ಎಷ್ಟೋ ರೀತಿಯಾದ ಆರೋಗ್ಯಕರವಾದಂತಹ ಅನುಕೂಲಗಳು ದೇಹಕ್ಕೆ ಒದಗಿ ಬರ್ತವೆ, ಮನೆಯ ಕೌಟುಂಬಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇಷ್ಟು ಫಲಗಳಂತೂ ಕಣ್ಣಿಗೆ ಕಾಣುವಂಥದ್ದು. ಇದರ ಜೊತೆಗೇ ಇನ್ನೂ ಆಧ್ಯಾತ್ಮಿಕವಾದ ಫಲವೂ ಕೂಡ ಅದಕ್ಕಿರುತ್ತೆ ಅನ್ನೋದನ್ನು, ಇಷ್ಟಿದೆ ಅಂದಮೇಲೆ ಖಂಡಿತ ಇದನ್ನೆಲ್ಲ ಯೋಚನೆ ಮಾಡಿದವರು ಅಂತರಂಗದ ಫಲವನ್ನು ಕೂಡ ಅವರು ಅಂತರಂಗದ ಕಣ್ಣಿನಿಂದ ಕಂಡು ಹೇಳ್ತಾ ಇದ್ದಾರೆ ಅನ್ನುವಷ್ಟು ವಿಶ್ವಾಸ ಇಟ್ಟು ಆ ಕಾರ್ಯವನ್ನು ನಾವು ಮಾಡಿದಾಗ ಆ ತ್ಯಾಗಿ ಅನಿಸಿಕೊಂಡವನು ಮೇಧಾವಿ ಅನಿಸ್ತಾನೆ. ಚಿನ್ನ ಸಂಶಯ, ಸಂದೇಹವನ್ನು ಬಿಟ್ಟು ಮಾಡಬೇಕು. ಎಲ್ಲ ಮಾಡಿದ ಮೇಲೂ ಮತ್ತೂ ಸಂದೇಹವೇ ತಲೆಯೊಳಗೆ ಉಳಿದ್ರೆ ಪೂರ್ತಿ ಕೆಲವೊಂದು ಸರ್ತಿ ಅದರಿಂದ ಲಾಭವನ್ನು ಪಡ್ಕೊಳ್ಳೋದ್ರಲ್ಲಿ ನಾವು ಹಿಂದೆ ಜಾರಬಹುದು. ಹಾಗಾಗಿ ಸಂದೇಹ ಅಳಿಯುವಂತೆ, ಅಂದರೆ ಕರ್ಮ ಮಾಡ್ತಾ ಹೋದಾಗೆ ಸಂದೇಹ ಅಳಿಯುತ್ತೆ. ಈಗ ಚಿಕ್ಕನ್ನಲ್ಲಿ ನಾನು ಯಾಕೆ ಅವನಿಗೆ ಹಂಚಬೇಕು ಅಂತ ಕೇಳಿದವನು ಈಗ ಅವನು ಹಂಚಿ ತಿನ್ನಬೇಕು ಅಂತ ಹೇಳುವಾಗ ಸಂದೇಹ ಇಲ್ಲ ಅವನಿಗೆ. ಯಾಕೆಂದರೆ ಕೊಟ್ಟು ತಿನ್ನುವುದೇ ಮನುಷ್ಯನ ನಿಜವಾದ ಬದುಕು, ಅದೇ ಸಂಸ್ಕೃತಿ. ಹಾಗಿದ್ರೇ ಎಲ್ಲರೂ ಬಾಳ್ಲಿಕ್ಕಾಗುತ್ತೆ. ಯಾಕೆಂದರೆ ಭೂಮಿಯಲ್ಲಿ ಒಂದು ವಸ್ತು ಬರುತ್ತೆ ಅಥವಾ ಬೆಳೆಯುತ್ತೆ ಅಂತಂದಾಗ ಆ ವಸ್ತು ಯಾರೋ ಒಬ್ರಿಗೆ ಸಂಬಂಧಪಟ್ಟದ್ದಲ್ಲ. ಯಾವುದೇ ಒಂದು ಜೀವಿ ಸಂಘಜೀವಿ, ಅದು ಎಲ್ಲವನ್ನು ಒಂದಕ್ಕೊಂದು ಇಂಟರ್ಲಿಂಕ್ಡ್, ಅದು ಒಂದಕ್ಕೊಂದು ಹೊಂದಿಕೊಂಡು ಬದುಕಿದ್ದು. ಜೀವೋ ಜೀವಸ್ಸು ಜೀವನಂ. ಪ್ರತಿಯೊಂದು ಜೀವವು ಕೂಡ ಇನ್ನೊಂದು ಜೀವಕ್ಕೆ ಹೆಗಲಾಗಿ ನಿಂತರೆ, ಆಸರೆಯಾಗಿ ನಿಂತರೆ ಮಾತ್ರ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಅನ್ನುವ ಚೌಕಟ್ಟಿನೊಳಗೆ ಬದುಕಿದರೆ ಎಲ್ಲರೂ ಹಾಗೆ ಇವನನ್ನು ನಾನು ಅಂತ ಯೋಚಿಸ್ತಾನೆ ಅನ್ನೋ ಕಾರಣಕ್ಕೆ ದೂರ ಇಟ್ಟರೆ ಇವನು ಎಲ್ಲಿಂದ ಬದುಕ್ತಾನೆ? ಅದರಿಂದಾಗಿ ಸಂಘಜೀವಿಯಾಗಿ ಹೊಂದಾಣಿಕೆ ಅನ್ನೋದೇ ಮನುಷ್ಯನ ಬದುಕಿನ ಅತ್ಯಂತ ಪ್ರಮುಖವಾದ ಜೀವನದ ಆಸರೆ ಅಂತ ಅರ್ಥ ಆದ ಮೇಲೆ ಈ ಪ್ರಶ್ನೆ ಬರುವುದಿಲ್ಲ. ಆದರೆ ಚಿಕ್ಕನ್ನಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ. ಹಾಗೆ ಅಂತ ಹೇಳಿ ನನಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ, ಅದರಿಂದ ಅದನ್ನು ಸರಿ ಅಂತ ಈವಾಗಲೂ ಅವನು ಅದನ್ನೇ ಸಮರ್ಥಿಸುವುದಿಲ್ಲ. ಕಾಲಕ್ರಮೇಣ ಎಲ್ಲವೂ ಗೊತ್ತಾಗುತ್ತೆ. ಪಾದಂ ಕಾಲಕ್ರಮೇಣ ಚ. ತಿಳುವು ಅಂತನ್ನೋದು ಗುರುಗಳಿಂದ ಸ್ವಲ್ಪ ಬರುತ್ತೆ, ತನ್ನ ಅಧ್ಯಯನದಿಂದ ಸ್ವಲ್ಪ ಬರುತ್ತೆ, ಇನ್ನೂ ಸ್ವಲ್ಪ ತನ್ನ ಸಹವರ್ತಿಗಳ ಜೊತೆಗೆ ಓಡಾಡುವುದರಿಂದ, ಮಾತಾಡುವುದರಿಂದ, ತಿಳಿದು ಅವರ ಹತ್ರ ಚರ್ಚೆ ನಡೆಸುವುದರಿಂದ ಬರುತ್ತೆ. ಪಾದಂ ಕಾಲಕ್ರಮೇಣ ಚ. ಉಳಿದದ್ದು ಕೊನೆಯದು ಕಾಲ ಹೋದಾಗೆ ಹೌದಲ್ವಾ, ಯಾಕೆ ಹಿರಿಯರು ಹೀಗೆ ಹೇಳ್ತಿದ್ರು, ಯಾಕೆ ನಮ್ಮ ಹಿರಿಯರಲ್ಲಿ ಈ ರೀತಿಯಾದ ಒಂದು ನಿಷ್ಠೆ ಇತ್ತು ಅಂದರೆ ಎಷ್ಟೋ ಕ್ರಿಯೆಯನ್ನು ನಾವು ನೋಡ್ತೇವೆ. ಇವತ್ತಿಗೂ ಕೆಲವು ವಿಷಯಗಳದನ್ನು ಅರ್ಥೈಸಿಕೊಳ್ಳಿಕ್ಕೆ ಆಗದಷ್ಟು ಗೋಜಲು ಮಾಡಿಟ್ಟಿದ್ದಾರೆ ನಮ್ಮ ಇತಿಹಾಸದ ವಿಷಯದಲ್ಲಿ. ಪ್ರಜ್ಞೆ ಯಾಕೆ ಹಿಂದಿನವರಿಗೆ ಅಷ್ಟು ದೀರ್ಘವಾಗಿತ್ತು ಅಂತ ಅನ್ನೋದು ಇವತ್ತಿನವರಿಗೆ ಅರ್ಥೈಸಿಕೊಳ್ಳದಷ್ಟು ಕುಬ್ಜರಾಗಿಬಿಟ್ಟಿದ್ದಾರೆ ಪ್ರಜ್ಞೆಯ ವಿಷಯದಲ್ಲಿ. ಅದರಿಂದಾಗಿ ಕೆಲವೊಮ್ಮೆ ತಿಳಿಯದೇ ಹೋಗ್ಬೋದು ಕೆಲವು ಸಂಗತಿಗಳು. ಆದರೆ ಅದು ಖಂಡಿತ ಯಾರೋ 4 ಜನಕ್ಕೆ ತಿಳಿಲಿಲ್ಲ ಅಂದ ತಕ್ಷಣ ಅದು ಜಗತ್ತಿಗೆ ಅಸಂಗತವಾದ ಸಂಗತಿ ಅಂತ ಖಂಡಿತ ಅಲ್ಲ. ಅದರಿಂದಾಗಿ ತಾಳ್ಮೆಯಿಂದ ಕಾದವನಿಗೆ ಖಂಡಿತ ಉತ್ತರ ಸಿಕ್ಕೇ ಸಿಗುತ್ತೆ ಅನ್ನುವ ವ್ಯವಸ್ಥೆಯೊಳಗೆ ಈ ತ್ಯಾಗವನ್ನು ಕೃಷ್ಣ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಅದನ್ನು ವಿವರಣೆ ಕೊಟ್ಟ. ಅಕುಶಲವಾದ ಕರ್ಮದಲ್ಲಿ ವಿರೋಧ ಇಲ್ಲ, ಅತ್ಯಂತ ಕುಶಲವಾದ ಕರ್ಮಕ್ಕೆ ಅಂಟಿಕೊಳ್ಳುವುದಿಲ್ಲ, ಸಂದೇಹವನ್ನು ಬಿಟ್ಟು ತಿಳಿದವನು ಅಂತ ಅನ್ನಿಸಿ ಯಾರು ಕರ್ಮಗಳನ್ನು ನಿಯತವಾದದ್ದು ಅಂತ ಮಾಡ್ತಾ ಹೋಗ್ತಾನೋ ಅಂಥವನ ತ್ಯಾಗ ಅನ್ನೋದು ಪೂರ್ಣ ತ್ಯಾಗ, ಅವನೇ ತ್ಯಾಗಿ ಅಂತ ಅನ್ನಿಸಿಕೊಳ್ತಾನೆ ಅಂತ ಕೃಷ್ಣ ಹೇಳಿದ. ನಹಿ ದೇಹಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ. ದೇಹಭೃತ ಅಶೇಷತಃ ಕರ್ಮಾಣಿ ತ್ಯಕ್ತುಂ ನಹಿ ಶಕ್ಯಂ. ಈ ದೇಹದಲ್ಲಿ ಇರುವ ತನಕ ಬಿಡಲಿಕ್ಕಾಗುತ್ತಾ? ಕರ್ಮ ಮಾಡುವುದಿಲ್ಲ ಅಂತ ಹೇಳ್ತಾನೆ ಅಂತ ಇಟ್ಟುಕೊಳ್ಳಿ, ಊಟಕ್ಕಾದರೂ ಕರ್ಮ ಮಾಡಬೇಕಲ್ವಾ? ಕರ್ಮ ಬಿಡ್ತೇನೆ ಅಂದರೆ ಎಲ್ಲ ಬಿಡಬೇಕು, ಉಸಿರು ಬಿಡಬೇಕು. ಅಲ್ಲಿಲ್ಲ. ಹಾಗಾದರೆ ನಿನಗೆ ಯಾವುದು ಅಗತ್ಯವೋ ಆ ಕರ್ಮ ಮಾಡ್ತಾ ಇದ್ದಿ, ಹಾಗೆಯೇ ನಿನಗೆ ಅಗತ್ಯ ಅಂತ ಅವರು ತಿಳಿದು ಕೆಲವು ಕರ್ಮ ಹೇಳಿದ್ದಾರೆ, ಅದನ್ನು ಮಾಡ್ತಾ ಹೋಗು. ದೇಹಭೃತ, ದೇಹವನ್ನು ಹೊತ್ತಿರುವ ತನಕವೂ ಕೂಡ, ದೇಹದಲ್ಲಿ ಇರುವಷ್ಟು ಕಾಲ ದೇಹವನ್ನು ಹೊತ್ತವನು ಕರ್ಮಾಣಿ ತ್ಯಕ್ತುಂ ನಹಿ ಶಕ್ಯಂ, ಕರ್ಮಗಳನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕೆಲವು ಕರ್ಮಗಳನ್ನು. ಯಾಕೆಂದರೆ ಜೀವಿಕೆ ನಡೀಬೇಕಲ್ವ, ಬದುಕು ಸಾಗಬೇಕು, ಬಂಡಿ ನಡೀಬೇಕು ಅಂತಂದರೆ ಬದುಕಿನ ಬಂಡಿ ಚಲಿಸ್ತಾ ಇದ್ದರೆ ಮಾತ್ರ ಮುಂದೆ ಹೋಗುತ್ತೆ. ಬಂಡಿಯನ್ನು ಸುಮ್ಮನೆ ಒಂದು ಕಡೆ ನಿಲ್ಲಿಸಿದರೆ ಎಷ್ಟು 1000 ವರ್ಷ ಆದರೂ ಹಾಗೇ ಇರುತ್ತೆ. ಯಾವುದು ಮ್ಯೂಸಿಯಮ್ಮಲ್ಲಿರೋ ಬಂಡಿ ಥರ, ಅದು ಎಲ್ಲೂ ಕರ್ಕೊಂಡು ಹೋಗಲ್ಲ ನಮ್ಮನ್ನು. ಆದರೆ ಹೇಳಲಿಕ್ಕೆ ರಾಜರ ಬಂಡಿ, ಇದು ಯಾವುದೋ ಸೇನೆ ಬಂಡಿ, ಹಾಗೆ ಹೀಗೆ ಏನು ಉಪಯೋಗ? ಅದು ಮ್ಯೂಸಿಯಂ, ವ್ಯಾಲ್ಯೂ ಇದೆ ಸಿಕ್ಕಾಪಟ್ಟೆ, ಆದರೆ
ಕಾರ್ಯ ಯಾವುದು ಫಲಕಾರಿ ಆಗುವುದಿಲ್ಲ. ಹಾಗೆ ಶರೀರ ದೊಡ್ಡದಿದ್ದ ತಕ್ಷಣ ದೊಡ್ಡ ಉಪಯೋಗ ಅಲ್ಲ. ಆ ಶರೀರದ ಬಳಕೆ ಚೆನ್ನಾಗಿ ಆದರೆ ಇದು ಮ್ಯೂಸಿಯಮಲ್ಲಿ ಇಡ್ಲಿಕ್ಕೆ ತಂದ ಶರೀರ ಅಲ್ಲ, ಇದು ಕಾರ್ಯವನ್ನು ಸಾಧಿಸಲಿಕ್ಕೋಸ್ಕರ ತಂದ ಶರೀರ. ಅದಕ್ಕೆ ಈ ರಥವನ್ನು ಭಗವಂತ ಇದ್ದು ನಡೆಸ್ತಾ ಇದ್ದಾನೆ, ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದಾಗ ಕರ್ಮಗಳನ್ನು ಮಾಡಲೇಬೇಕಾಗುತ್ತೆ. ಅದರಿಂದ ನಹಿ ತ್ಯಕ್ತುಂ ಶಕ್ಯಂ ಕರ್ಮಾಣಿ. ಯಾವ ಅರ್ಥದಲ್ಲೂ ಕರ್ಮಗಳನ್ನು ತ್ಯಾಗ ಮಾಡಲಿಕ್ಕೆ ಮನುಷ್ಯನಿಗೆ ಪೂರ್ತಿ ಬಿಡುವುದು ಸಾಧ್ಯವೇ ಇಲ್ಲ. ಕೆಲವು ಬಿಡ್ಬೋದು, ಆದರೆ ಬಿಡುವುದರಲ್ಲೂ ಅವನು ಯೋಚನೆ ಮಾಡಬೇಕು, ಯಾವುದನ್ನು ಬಿಡಬೇಕಾದದ್ದು, ಯಾವುದನ್ನು ಹಿಡಿಯಬೇಕಾದದ್ದು. ಕಾಮ್ಯಾನಾಂ ಕರ್ಮಣಾಂ ತ್ಯಾಗ. ಯಾವುದು ಮತ್ತೆ ಮತ್ತೆ ಗಂಟಿನ ದೊಡ್ಡ ಗುಡ್ಡವನ್ನೇ ನಮ್ಮ ಬೆನ್ನಿಗೆ ಅಂಟಿಸುತ್ತೋ ಅಂಥ ಕರ್ಮಗಳನ್ನು ಬಿಡು. ಆದರೆ ಯಾವ ಕರ್ಮದಿಂದ ಮತ್ತಷ್ಟು ನಾವು ಭಗವಂತನಿಗೆ ಹತ್ತಿರ ಆಗ್ತೇವೆ, ಶಾಸ್ತ್ರದ ಚಿಂತನೆಯಿಂದ ನಾವು ತಿಳಿ ಆಗ್ತೇವೆ ಅಂತಂದಾಗ ಆ ಕರ್ಮಗಳನ್ನು ಮಾಡಲೇಬೇಕು. ಶಾಸ್ತ್ರ ಹೇಳಿದಂತೆ ಮಾಡಿದಾಗ ಅವನು ಕರ್ಮತ್ಯಾಗ ಅಂತ ಅನಿಸುತ್ತೆ. ಅದನ್ನು ಹೇಳಿದರೂ ತ್ಯಾಗ ಅಂದಾಗ ಮತ್ತೆ ಎಷ್ಟು ಕರ್ಮ ಫಲತ್ಯಾಗಿ, ಕರ್ಮವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದೆ ಹೇಳಿದರು. ಹಾಗಾದರೆ ಬಿಡಬೇಕಾದದ್ದು ಯಾವುದು ಅಂದರೆ ಫಲವನ್ನು ತ್ಯಾಗ ಮಾಡಬೇಕಾದದ್ದು. ಏನ್ರಿ ಫಲ ತ್ಯಾಗ ಮಾಡೋದು ಅಂತೇಳಿ ಸಂಬಳ ಕೇಳಬಾರ್ದು ಅಂತ ಹೇಳ್ತಿದ್ದೀರಲ್ವಾ? ಸಂಬಳ ಬಿಡಿ ಅಂತ ಹೇಳಿಲ್ಲ ಇಲ್ಲಿ. ನಿರೀಕ್ಷೆ ಇದ್ದೇ ಆಗಬೇಕು, ಹೀಗೆ ಆಗಬೇಕು, ಇಷ್ಟೇ ಆಗಬೇಕು ಅಂತ ಯೋಚನೆ ಮಾಡಬೇಡಿ. ಈಗ ಯಾರೋ ಒಬ್ಬ ಮೂರ್ಖ ಸಮಾಜದ ವ್ಯವಸ್ಥೆಯನ್ನು ಸರಿಪಡಿಸ್ಲಿಕ್ಕೆ ನೀವು ಕೇಳ್ತೀರಿ ಅಂತ ಇಟ್ಕೊಳ್ಳಿ, ತಪ್ಪಲ್ಲ ಅದು. ಆದರೆ ನಿಮ್ಮ ಒಳಗಿನಿಂದ ಇದು ಇಲ್ಲದೇ ಇದ್ದರೆ ನನಗೆ ಬದುಕಿಗೆ ಆಸರೇ ಇಲ್ಲ ಅಂತನ್ನುವ ನಿಶ್ಚಯಕ್ಕೆ ಬರಬೇಡಿ. ಇದಲ್ಲ ಅಂದರೆ ಇನ್ನೊಂದು ವ್ಯವಸ್ಥೆಯನ್ನು ಎಲ್ಲೋ ಹುಟ್ಟಿದವನಿಗೆ ಹೊಟ್ಟೆಗೆ ಹಿಟ್ಟು ಹಾಕುವುದನ್ನು ಭಗವಂತ ಗಂಟು ಕಟ್ಟಿ ಇಟ್ಟೇ ಇರ್ತಾನೆ. ಅವನು ಎಲ್ಲೂ ಬಿಟ್ಟು ಹೋಗೋದಿಲ್ಲ. ಬಿಟ್ಟು ಹೋಗೋದು ನಾವೇ ಅವನಿಂದ ದೂರ. ಅವನೇ ನಮ್ಮೊಟ್ಟಿಗೆ ಇರ್ತಾನೆ. ನೀನಲ್ಲ ನಂಗೆ ಸಂಬಂಧಪಟ್ಟವನು, ನೀನಲ್ಲ ಸಂಬಂಧಪಟ್ಟವನು, ಇನ್ಯಾರೋ ಅವನು ಇನ್ನು 100 ಜನರನ್ನು ನಾವು ಬೆನ್ನು ಹಿಡಿದು ಹೋಗ್ತಾ ಇರ್ತೇವೆ. ಆದರೆ ಅವನು ಹೇಳಿದ ನಾನಪ್ಪ ನಿನ್ನ ಫ್ರೆಂಡು, ನಾನು ನಿನ್ನ ಫ್ರೆಂಡು ಅಂತ ಅವ್ನು ನಮ್ಮ ಜೊತೆಗೆ ಓಡಾಡ್ತಾ ಇರ್ತಾನೆ. ನಂಗೆ ನಿನ್ನ ಜೊತೆ ಸಂಬಂಧ ಇಲ್ಲ. ಯಾಕೆಂದರೆ ಅವನು ನನ್ನ ಮಾತು ಕೇಳಿಸ್ಕೊತಾ ಇದ್ದಾನೆ, ನನ್ನ ಮಾತಿಗೆ ಅವನು ಪ್ರತಿಯಾಗಿ ಉತ್ತರ ಕೊಡ್ತಾ ಇದ್ದಾನೆ ಅಂತ ಅನ್ನೋದನ್ನು ನಾವು ಫೀಲೇ ಮಾಡ್ತಾ ಇರಲ್ಲ. ಫಸ್ಟ್ ಆಫ್ ಆಲ್ ಇದ್ದಾನೆ ಅನ್ನೋದನ್ನೇ ನಂಬಲ್ಲ. ಇದ್ದರೂ ಕೂಡ ನಮ್ಮ ಜೊತೆಗೆ ಅವನು ವ್ಯವಹಾರ ನಡೆಸ್ತಾ ಇದ್ದಾನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಹಾಗಾಗಿ ಅಲ್ಲಿ ತ್ಯಾಗ ಮಾಡ್ತೇವೆ. ಅದಲ್ಲ ತ್ಯಾಗ ಮಾಡಬೇಕಾದದ್ದು. ಕರ್ಮದ ಫಲದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅಂದಮೇಲೆ ಆ ಮಾಡಿದ ಕೆಲಸಕ್ಕೆ ಪ್ರತಿಫಲವನ್ನು ಕೊಡುವ ಹೊಣೆಗಾರಿಕೆ ಅವನಿಗಿದೆ. ಅವನಿಗೆ ಗೊತ್ತು. ಮನೆಗೆ ದುಡಿದು ತಂದಾಗ ತಾಯಿ ಎಲ್ಲರಿಗೂ ಬಡಿಸ್ತಾಳೆ. ತಾಯಿ ಗೊತ್ತು ಯಾರು ಹೆಚ್ಚು ದುಡಿತಾರೋ ಅವ್ರಿಗೇನು ಹಾಕಬೇಕು ಅಂತ. ನಾವು ಮೊದಲೇ ಅದನ್ನು ತರುವಾಗಲೇ ಅದರಲ್ಲಿ ಒಂದಿಷ್ಟು ತೆಗೆದಿಟ್ಕೊಂಡು ಒಂದಿಷ್ಟು ಕೊಡ್ತೇನೆ ಅಂತ ಮಾಡಿದಾಗ ಗೊತ್ತಾಗುತ್ತೆ ತಾಯಿಗೆ. ಹಾಕುವಾಗ ನೀನು ಹೇಗಿದ್ದರೂ ನಿಂದೆ ಇಟ್ಕೊಂಡಿದ್ಯಲ್ವ, ಅದನ್ನೇ ತಿನ್ನು, ನಾನು ಕೊಡುವುದಿಲ್ಲ ಅಂತ. ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಅದು ನಾಶ ಆಗುತ್ತೆ, ಹಾಳಾಗುತ್ತೆ. ಅವನು ಇಟ್ಕೊಂಡದ್ದೇ ಅವನಿಗೆ ಹೇಗೂ ವಸ್ತುತಃ ಅದು ಅವನಿಗೆ ದೇಹಕ್ಕಾಗದೇ ಇರುವಂಥ ವಸ್ತು. ನೋಡಿ ಬಣ್ಣ ನೋಡಿ ತಿನ್ನಬೇಕು ಅಂತ ಇಟ್ಕೊಂಡ, ತಿಂದ ಮೇಲೆ ಹೊಟ್ಟೆ ಹಾಳಾಯಿತು. ಆಮೇಲೆ ಅಮ್ಮ ಅಂತ ನಾನು ಹೇಳಿದ್ನಾ ಬೇಡ ಅಂತ, ಆದರೂ ನೀನೇ ತಾನೇ ಹಠ ಮಾಡಿ ತಿಂದದ್ದು, ಅನುಭವಿಸು. ಕರ್ಮ ಮಾಡಿದ ಮೇಲೆ ಮಾಡಿದ್ದುಣ್ಣು ಮಹಾರಾಯ. ಅದರಿಂದಾಗಿ ನನ್ನ ಮಾಡಿದ ಕರ್ಮಕ್ಕೆ ಫಲವನ್ನು ನೀಡುವವ ಫಲದಾತೃ ನೀನು ಅಂತ ಪೂರ್ತಿ ಶರಣಾಗತನಾಗಿ ಯಾರು ಭಗವಂತನಿಗೆ ಆ ಕರ್ಮಾಂಗಗಳನ್ನು ಒಪ್ಪಿಸ್ತಾನೋ ಅವನು ನಿಜವಾಗಿ ತ್ಯಾಗಿ ಇತ್ಯಭಿಧೀಯತೆ. ಹೀಗೆ ಶಾಸ್ತ್ರಕಾರರು ಅವನು ನಿಜವಾದ ಕರ್ಮತ್ಯಾಗಿ ಅಂತ ಅನ್ನಿಸುತ್ತೆ ಅಂತ. ಹೀಗೆ ಆ ತ್ಯಾಗದ ವಿಷಯವನ್ನು ಎಷ್ಟು ಬಿಡಿಸಿ ಹೇಳಿದರೂ ಅದು ಕಮ್ಮಿನೇ ಅನ್ನುವ ರೀತಿಯಲ್ಲಿ ಕೃಷ್ಣ ವಿವರಣೆ ಕೊಟ್ಟಿದ್ದಾನೆ. ಇನ್ನು ಮುಂದೆ ಆ ಕರ್ಮದ ಫಲವನ್ನು 3 ಥರದಲ್ಲಿ ಸಿಗುತ್ತೆ. ಸರಿ ತ್ಯಾಗ ಮಾಡೋದು ಮಾಡಿದ, ಫಲ ಹೇಗೆ ಸಿಗುತ್ತೆ? ಕರ್ಮದ ಫಲ ತ್ಯಾಗ ಮಾಡಬೇಕು ಅಂದರು. ಆ ಫಲ ಹೇಗಿರುತ್ತೆ ಅನ್ನೋದನ್ನು 3 ರೀತಿಯಾದ ಕರ್ಮ ಫಲದ ಸ್ವರೂಪವನ್ನು ಕೃಷ್ಣ ಮುಂದೆ ವಿವರಣೆ ಕೊಡ್ತಾನೆ. ಮತ್ತು ಅದಕ್ಕೆ ಕಾರಣವಾದ ಸಂಗತಿ, ಅದರ ವಿವರಣೆ ಇತ್ಯಾದಿಗಳನ್ನು ಕೃಷ್ಣ ಮುಂದೆ ಹೇಳ್ತಾನೆ. ಮತ್ತು ನಾಳೆಯ ಚಿಂತನೆಯಲ್ಲದನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.